ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸು ಕ್ರಿಸ್ತನ ಆತನ ಕೃಪೆಯಿಂದ ಇನ್ನೊಂದು ಅರ್ಥಿ ಆತನ ಆರಾಧನೆ ಮಾಡೋದಕ್ಕೋಸ್ಕರ ದೇವರು ನಮ್ಮನ್ನು ಆತನ ಸಾನ್ನಿಧ್ಯಕ್ಕೆ ಕರೆದುಕೊಂಡು ಬಂದದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸುವ. ಯಾಕಂದರೆ ನೋಡ್ತೇವೆ, ಆತನ ಕೊಟ್ಟಂಥ ಉಸಿರು, ಆತನ ಕೊಟ್ಟಂಥ ಜೀವ, ಆತನ ಕೊಟ್ಟಂಥ ಜೀವನ, ಆತನಿಗೊಂದೇ ನಾವು ಆತನ ಆರಾಧನೆ ಮಾಡಬೇಕೆಂಬುದು ಆತನು ಇಷ್ಟವುಳ್ಳವನಾಗಿದ್ದಾನೆ. ನಾವು ಆರಾಧನೆಗೆ ಹೋಗುವ ಮುಂಚೆ ದೇವರ ವಾಕ್ಯದಿಂದ ಉತ್ತೇಜನಗೊಳ್ಳುವುದಾದರೆ ಕೀರ್ತನೆ 20ನೇ ಕೀರ್ತನೆಯಲ್ಲಿ 1, 2, 3, 4, 5 ವಾಕ್ಯಗಳನ್ನು ಹೀಗೆ ದಾವೀದನು ಅಲ್ಲಿ ಬರೆದದ್ದು ನಾವು ನೋಡ್ತೇವೆ. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ, ತನ್ನ ಪರಿಶುದ್ಧ ನಿವಾಸದಿಂದ ನಿನಗೆ ಸಹಾಯ ಮಾಡಲಿ, ಚೀಯೋನಿಂದ ನಿನಗೆ ಆಧಾರ ದಯಪಾಲಿಸಲಿ, ನೀನು ಸಮರ್ಪಿಸಿದ ನೈವೇದ್ಯಗಳು ಆತನಿಗೆ ನೆನಪಿಗೆ ಬರಲಿ, ನೀನು ಮಾಡಿದ ಸರ್ವಾಂಗ ಹೋಮಗಳು ಆತನಿಗೆ ಮೆಚ್ಚುಗೆಯಾಗಲಿ, ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸಲಿ, ನಿನ್ನೆಲ್ಲ ಸಂಕಲ್ಪಗಳು ಸಾಫಲ್ಯ ಮಾಡಲಿ, ನಿನ್ನ ಜಯದಲ್ಲಿ ಉತ್ಸಾಹಧ್ವನಿ ಮಾಡುವೆನು, ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವೆನು, ಯೆಹೋವನು ನಿನ್ನ ಎಲ್ಲ ವಿಜ್ಞಾಪನೆಗಳಿಗೆ ನೆರವೇರಿಸಲಿ. ಆಮೆನ್. ನಾವು ದೇವರ ವಾಕ್ಯವನ್ನು ಈ ಸಮಯದಲ್ಲಿ ಹೇಳಿದ್ದೇವೆ. ಇಕ್ಕಟ್ಟಿನಲ್ಲಿ ಯೆಹೋವನು ನಮ್ಮ ಪ್ರಾರ್ಥನೆ ಕೇಳುವಂಥ ದೇವರಾಗಿದ್ದಾನೆ. ಕಣ್ಣೀರಿನ ಪ್ರಾರ್ಥನೆ, ಇಕ್ಕಟ್ಟಿನ ಪ್ರಾರ್ಥನೆ ನಾವು ಕೂಗಿಕೊಳ್ಳುವಾಗ ಆತನು ನಮ್ಮ ಪರವಾಗಿ ನಮಗೋಸ್ಕರ ಕಣ್ಣೀರು ಒರೆಸುವಂಥ ದೇವರು ಆತನೊಬ್ಬನೇ. ಅದಕ್ಕೆ ಕೆಳಗಿನ ವಾಕ್ಯ ಉಂಟು. ಹೌದು, ಯಾಕೋಬನ ದೇವರು ಮಾತ್ರ ನಮ್ಮನ್ನು ಉದ್ಧಾರ ಮಾಡುವುದು, ನಮ್ಮನ್ನು ಮೇಲಕ್ಕೆತ್ತುವುದು, ನಮ್ಮನ್ನು ಆಶೀರ್ವಾದ ಮಾಡುವುದು, ನಮ್ಮನ್ನು ಉನ್ನತಿಗೆ ತರುವುದು ಒಂದೇ ನಾಮ, ಅದು ಯೇಸುವಿನ ನಾಮವಾಗಿದೆ. ನಾವು ನೋಡ್ತೇವೆ, ಅನೇಕರು ಯಾರರ ಮೇಲೆ ಭರವಸೆ ಇಡ್ತಾರೆ, ಯಾರರ ಮೇಲೆ ನಾವು ನೋಡ್ತೇವೆ, ಅಶ್ವಬಲದಲ್ಲೆಲ್ಲ ಅಥವಾ ಜನರ ಬಲದಲ್ಲೆಲ್ಲ ನಮ್ಮ ಬಲ, ನಾವು ಭರವಸೆ ಇಡುವ ದೇವರು ಯೇಸು ಕ್ರಿಸ್ತನ ಒಬ್ಬನ ಆಗಿದ್ದಾನೆ. ಆತನ ಮೇಲೆ ಪೂರ್ಣವಾಗಿ ನಾವು ಭರವಸೆ ಇಡುವುದಾದರೆ ಮಾತ್ರ ಆತನು ನಿತ್ಯವೂ ನಮ್ಮ ಪ್ರಾರ್ಥನೆಗೆ ನಾವು ಕೂಗಿದಂಥ ಕೂಗು ಆತನು ಕೇಳಿಕೊಂಡು ನಮ್ಮ ಕಡೆಗೆ ಆತನು ತಿರುಗುವವನಾಗಿದ್ದಾನೆ. ಮತ್ತೆ ನೋಡ್ತೇವೆ ಅಲ್ಲಿ, ನೀನು ಸಮರ್ಪಿಸಿದ ನೈವೇದ್ಯಗಳು ಆತನಿಗೆ ನೆನಪಿಗೆ ಬರಲಿ. ಹೌದು ಪ್ರಿಯರೇ, ನಾವು ಅನೇಕ ರೀತಿಯಲ್ಲಿ ಆತನಿಗೆ ನಮ್ಮನ್ನು ಜೀವಿತನೋ ಸಮೀಪ ಆತನ ಸನ್ನಿಧಾನಕ್ಕೆ ಬಂದುಕೊಂಡು ನಾವು ಯಜ್ಞವನ್ನಾಗಿ ನಾವು ಸಮರ್ಪಣೆ ಮಾಡುವಾಗ ಅದು ಆತನಿಗೆ ಪರಿಮಳ ಪಾದೆಯಲ್ಲಿ ಆತನು ಆ ಯಜ್ಞದಲ್ಲಿ ಮೆಚ್ಚುವನಾಗಿದ್ದಾನೆ. ಆತನಿಗೆ ಅದೇ ಬೇಕು. ಅದಕ್ಕೆ ರೋಮಪುರದಲ್ಲಿ ನೋಡ್ತೇವೆ, ನಮ್ಮ ಶರೀರದ ಒಂದೊಂದು ಅಂಗಗಳು ಆತನಿಗೆ ಮೆಚ್ಚುಗೆಯಾದ ಶರೀರದ ಅಂಗಗಳನ್ನು ಒಪ್ಪಿಸಿಕೊಡುವುದಾದರೆ ಇದೇ ವಿವೇಕಪೂರ್ವಕವಾದ ಆರಾಧನೆ ಆಗಿದೆ. ನಾವು ಪರಿಪೂರ್ಣವಾಗಿ ಆತನನ್ನು ನೋಡಬೇಕಾ, ಆತನನ್ನು ನಾವು ಗೌರವಿಸಿಕೊಳ್ಬೇಕಾ, ಆತನು ನಮ್ಮ ಮಧ್ಯದಲ್ಲಿ ಚಲಿಸಬೇಕಾದರೆ ಪರಿಪೂರ್ಣವಾಗಿ ಆತನ ಮೇಲೆ ನಾವು ಭರವಸೆ ಇಡಬೇಕು. ದೇವ, ನಮ್ಮ ಪ್ರಾರ್ಥನೆ ಕೇಳು, ನಮ್ಮ ಆರಾಧನೆ ನೀನು ಚಲಿಸು, ನಮ್ಮ ಆರಾಧನೆ ನೀನು ಮಹಿಮೆ ಒಳ್ಳಬೇಕು. ದೇವ, ಅನೇಕ ರೀತಿಯಲ್ಲಿ ಈ ಒಂದು ಆರಾಧನೆ ನೋಡುವಂಥ ಒಬ್ಬರ ಜೀವಿತದಲ್ಲೂ ಒಂದು ಕುಟುಂಬದಲ್ಲೂ ನಿನ್ನ ಕಾರ್ಯಗಳಾಗಬೇಕೆಂಬುದು ದೇವ ನಾವು ಪ್ರಾರ್ಥಿಸುವವರಾಗಿದ್ದೇವೆ. ಅದರಲ್ಲಿ ದೇವರ ವಾಕ್ಯ ಹೇಳ್ತದೆ, ನಿನ್ನ ಜಯದಲ್ಲಿ ಉತ್ಸಾಹಧ್ವನಿ ಮಾಡುವೆನು, ನಮ್ಮ ದೇವರ ಹೆಸರಲ್ಲಿ ಧ್ವಜ ಎತ್ತುವೆನು. ಹೌದು, ನಮ್ಮ ದೇವರು, ನಾವು ದೇವರು ಯಾವಾಗಲೂ ಉತ್ಸಾಹಧ್ವನಿ ಮಾಡುವುದಾದರೆ, ನಾವು ಯಾವಾಗಲೂ ದೇವರಿಗೆ ಕೀರ್ತನೆ ಆಡುವುದಾದರೆ, ನಾವು ಯಾವಾಗಲೂ ದೇವರನ್ನ ಘನಪಡಿಸೋದಾದರೆ ನಾವು ನೋಡ್ತೇವೆ ನಮ್ಮ ಆ ಒಂದು ಕಣ್ಣೀರುಗಳು ನಿವಾರಿಸಲ್ಪಡ್ತದೆ. ನಮ್ಮನ್ನು ಉದ್ಧಾರ ರೀತಿಯಲ್ಲಿ ದೇವರು ಉನ್ನತಿಗೆ ತಂದು ನಮ್ಮನ್ನು ಒಂದು ಸ್ಥಿರವಾಗಿ ನಮ್ಮನ್ನು ಬಲಪಡಿಸುವಂಥ ದೇವರು ಆತನಾಗಿದ್ದಾನೆ. ಅದಕ್ಕೆ ಆತನ ವಾಕ್ಯ ಹೇಳ್ತದೆ, ಇಕ್ಕಟ್ಟಿನಲ್ಲಿ ನನ್ನ ಪ್ರಾರ್ಥನೆ, ಹೌದು ನಮ್ಮ ಪ್ರಾರ್ಥನೆ ಆತನು ಕೇಳುವನಾಗಿದ್ದಾನೆ. ಯಥಾರ್ಥರ ಪ್ರಾರ್ಥನೆ, ಒಂದು ಹೌದು ನೀತಿವಂತರ ಪ್ರಾರ್ಥನೆ, ಆ ವಿಧೇಯತೆಯ ಪ್ರಾರ್ಥನೆ ಆತನು ಕೇಳುತ್ತಾನೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾವು ನಮ್ಮ ಜೀವಿತವನ್ನು ಒಪ್ಪಿಸಿಕೊಡೋಣ. ನಾವು ಆರಾಧನೆಗೆ ಬಂದಿದ್ದೇವೆ. ಆತನಿಗೆ ಬೇಕು ಒಂದು ವಿವೇಕಪೂರ್ವಕವಾದ ಆರಾಧನೆ, ಒಂದು ಯೋಗ್ಯವಾದ ಆತನಿಗೆ ಆರಾಧನೆ ಬೇಕು. ನಾವು ಪರಿಪೂರ್ಣವಾಗಿ ನಮ್ಮನ್ನು ನಾವು ಸ್ಮರಿಸಿಕೊಳ್ಬೇಕು, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವ ದೇವ, ನೀನು ನಮ್ಮ ಮಧ್ಯದಲ್ಲಿ ನೀನು ಚಲಿಸಬೇಕು, ನಿನ್ನ ಮಹಿಮೆಯಿಂದ ನಮ್ಮನ್ನು ತುಂಬಿಸಬೇಕೆಂಬುದು. ಯಾಕಂದರೆ ಆತನು ಹೊಸ ವರ್ಷ, ಈ 2023ನೇ ವರ್ಷದಲ್ಲಿ ದೇವರು ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಬಯಸ್ತಾನೆ. ನಮ್ಮೆಲ್ಲರದ ಇಷ್ಟಾರ್ಥಗಳು ಯಾವ ರೀತಿಯಲ್ಲಿ ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರೋ, ಯಾವ ರೀತಿಯಲ್ಲಿ ದೇವರ ಹತ್ರ ಕೂಗಿ ಮೊರೆ ಇಡ್ತಾರೋ ಅದನ್ನು ನೆರವೇರಿಸುವಂಥ ವರ್ಷವನ್ನಾಗಿ ದೇವರು ಈ ವರ್ಷ ಕೊಡುವನಾಗಿದ್ದಾನೆ. ಅದಕ್ಕೋಸ್ಕರ ಆತನ ಸಾನ್ನಿಧ್ಯದಲ್ಲಿ ನಮ್ಮ ಹೃದಯವನ್ನು ಬಿಚ್ಚಿಕೊಳ್ಬೇಕು. ನಮ್ಮ ಆ ಹೃದಯವನ್ನು ಆತನಿಗೆ ಬಿಚ್ಚಿಕೊಂಡು ಕೂಗುವುದಾದರೆ ಆತನು ಸಮೀಪದಲ್ಲಿದ್ದುಕೊಂಡು ನಮ್ಮ ಎಲ್ಲ ಇಕ್ಕಟ್ಟುಗಳಿಂದ, ಎಲ್ಲ ಕೊರತೆಗಳಿಂದ ಆತನು ಬಿಡಿಸುವನಾಗಿದ್ದೇನೆ. ಅದಕ್ಕೆ ನಾವು ಆರಾಧನೆಗೂ ಮುಂಚೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ತಾ, ಹೌದು ಆತನಿಗೆ ಒಂದು ಪರಿಪೂರ್ಣವಾಗಿ ಪ್ರಾರ್ಥನೆ ಪೂರ್ವಕವಾಗಿ ನಾವು ಈ ಸಮಯದಲ್ಲಿ ಆರಾಧನೆಗೆ ಹೋಗುವ. ಸ್ವರ್ಗ ನಮ್ಮ ತಂದೆ ದೇವರೇ, ನಿಮಗೆ ನಾವು ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ ರಾಜ ಪವಿತ್ರಾತ್ಮ, ನಿಮಗೆ ಸ್ವಾಗತವನ್ನು ಕೋರುತ್ತೇನೆ. ಕೀರ್ತನೆ 20ನೇ ಕೀರ್ತನೆ ಹೇಳ್ತದೆ, ಇಕ್ಕಟ್ಟಿನಲ್ಲಿ ನಿನ್ನ ಪ್ರಾರ್ಥನೆ ದೇವರಿಗೆ ಕೇಳಲಿ ಎಂಬುದು. ಹೌದು, ನಿನ್ನ ಇಷ್ಟಾರ್ಥಗಳು ನೆರವೇರಿಸಲಿ, ನಿನ್ನ ಸಂಕಲ್ಪವು ಸಾಫಲ್ಯವಾಗಲಿ ಎಂಬುದು. ದೇವ, ನಮ್ಮ ಸಂಕಲ್ಪ, ನಮ್ಮ ಹೃದಯ ಇಷ್ಟಾರ್ಥ,
ನಮ್ಮೆಲ್ಲ ರೀತಿಯ ಆ ಒಂದು ಕನಸು ಅದು ನನಸಾಗುವಂಥ ವರ್ಷವನ್ನಾಗಿ ದೇವ ಈ ವರ್ಷ ಕೊಟ್ಟಿದೆ ಕರ್ತನೆಪ್ಪ. ನಾವು ನಂಬುತ್ತೇವೆ ಸ್ವಾಮಿ, ಈ ಆರಾಧನೆ ನೋಡುವಂಥ ಒಂದು ಕುಟುಂಬಗಳು, ಒಬ್ಬ ವ್ಯಕ್ತಿಗತ ಜೀವಿತವು ಸ್ವಾಮಿ ಅವರೆಲ್ಲರದ ಇಷ್ಟಾರ್ಥ ನೆರವೇರಿಸಿಕೊಂಡು ನೀವು ಅವರೆಲ್ಲ ಕಣ್ಣೀರುಗಳಿಗೆ ಬದಲಾಗಿ ಒಂದು ಶಿರೋಭೂಷಣವನ್ನಾಗಿ ಅವರಿಗೆ ವಸ್ತ್ರಗಳನ್ನು ಓಡಿಸಿಕೊಳ್ಳುವಂಥ ವರ್ಷವನ್ನಾಗಿ ನೀನು ಮಾಡುವಂಥ ದೇವರಾಗಿದ್ದೆ ಕರ್ತನೆಪ್ಪ. ನಾವು ನಂಬುತ್ತೇವೆ ಸ್ವಾಮಿ. ದೇವ ಯೂಟ್ಯೂಬ್ ಮುಖಾಂತರ, ಮಾಧ್ಯಮದ ಮುಖಾಂತರ ಅನೇಕ ಕಡೆಗಳಿಗೆ ಆರಾಧನೆ ಚಲಿಸುವಾಗ ಪವಿತ್ರಾತ್ಮನೇ ನೀನು ಈ ಒಂದು ಆರಾಧನೆಯಲ್ಲಿ ಅನೇಕ ಜನರು ನಿನ್ನ ಕಡೆಗೆ ತಿರುಕೊಳ್ಳೋದಕ್ಕೋಸ್ಕರ, ಅನೇಕರ ಪರಿಪೂರ್ಣವಾಗಿ ಆಶನ್ನು ಹೊಂದಿಕೊಳ್ಳುವಂತಗೋಸ್ಕರ ನೀನು ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸಿಕೊಳ್ತೇವೆ. ಪ್ರಾರಂಭದ ಕಡತನಕ ಸ್ವಾಮಿ ದೇವ ಕೊನೆಯ ಭಾಗದಲ್ಲಿ ವಾಕ್ಯ ಭಾಗದ ಮುಖಾಂತರ ಸ್ವಾಮಿ ಒಬ್ಬರ ಜೀವಿತರು ನೀನು ಮುಟ್ಟು, ನೀನು ಕಾರ್ಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡ ಹೊಂದಿದ್ದೇನೆ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ಅತಿ ಪರಿಶುದ್ಧಳ ಸಾನ್ನಿಧ್ಯದಲ್ಲಿ ಆತನಿರಲಿಕ್ಕೆ ಬಯಸ್ತಾನೆ. ಯಾಕಂದರೆ ಆತನೊಬ್ಬನೇ ಪರಿಶುದ್ಧನ ದೇವರಾಗಿದ್ದಾನೆ. ಆತನ ಹೊಸ ಬಾಳು ಕೊಟ್ಟಂಥ ದೇವರು, ಹೊಸ ಜೀವಿತ ಕೊಟ್ಟಂಥ ದೇವರು, ಹೊಸ ಒಂದು ಜೀವನವನ್ನು ಕಲ್ಪಿಸಲು ಕೊಟ್ಟಂಥ ದೇವರಿಗೆ ನಾವು ದೇವ ನಿನ್ನನ್ನು ಕೊಂಡಾಡ್ತೇನೆ, ನಿನಗೆ ನಾನು ಘನಪಡಿಸ್ತೇನೆ. ಹೌದು, ಪೂರ್ಣ ಮನದಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಬಲದಲ್ಲಿ ಆತನಿಗೆ ನಾವು ಸಂಭ್ರಮಿಸಿಕೊಂಡು ಉತ್ಸಾಹನೆ ಮಾಡುತ್ತಾ ಆತನ ಈ ಸಮಯದಲ್ಲಿ ನಾವು ಆರಾಧನೆ ಮಾಡೋಣ. ಥ್ಯಾಂಕ್ ಯು ಗಾಡ್ ಜೀಸಸ್. ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ, ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ, ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ, ಹೊಸ ಬಾಳು ತಂದವರೇ, ಹೊಸ ಆರಂಭ ತಂದವರೇ, ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಮಕ್ಕಳನ್ನು ಮರೆಯದಂತೆ ಈ ವರ್ಷವೆಲ್ಲ ಪೋಷಿಸಿದೆ. ಮಕ್ಕಳನ್ನು ಮರೆಯದಂತೆ ಈ ವರ್ಷವೆಲ್ಲ ಪೋಷಿಸಿದೆ. ಕೊರತೆಯನ್ನು ಕ್ರಿಸ್ತನ ಮಹಿಮೆಯಲ್ಲಿ ತೆರೆಸಿ ನಡೆಸಿರುವೆ. ಕೊರತೆಯನ್ನು ಕ್ರಿಸ್ತನ ಮಹಿಮೆಯಲ್ಲಿ ತೆರೆಸಿ ನಡೆಸಿರುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಹಳೆಯದನ್ನು ಯೋಚಿಸದೆ, ಪುರಾತನವಾದದ್ದು ಚಿಂತಿಸದೆ. ಹಳೆಯದನ್ನು ಯೋಚಿಸದೆ, ಪುರಾತನವಾದದ್ದು ಚಿಂತಿಸದೆ. ಹೊಸ ಕಾರ್ಯ ಮಾಡಿರುವೆ, ನನ್ನುದಯ ಶಿರೋಭೂಷಣವಾಗಿಸಿದೆ. ಹೊಸ ಕಾರ್ಯ ಮಾಡಿರುವೆ, ನನ್ನುದಯ ಶಿರೋಭೂಷಣವಾಗಿಸಿದೆ. ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ. ಹಳೆಯದನ್ನು ಯೋಚಿಸದೆ, ಪುರಾತನವಾದದ್ದು ಚಿಂತಿಸದೆ. ಹಳೆಯದನ್ನು
ಯೋಚಿಸದೆ ಪುರಾತನವಾದದ್ದು ಚಿಂತಿಸದೆ ಹೊಸ ಕಾರ್ಯ ಮಾಡಿರುವೆ ನನ್ನುದೆಯು ಶಿರೋಭೂಷಣವಾಗಿಸಿದೆ ಹೊಸ ಕಾರ್ಯ ಮಾಡಿರುವೆ ನನ್ನುದೆಯು ಶಿರೋಭೂಷಣವಾಗಿಸಿದೆ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಹೊಸ ಬಾಳು ತಂದವರೇ ಹೊಸ ಬಾಳು ತಂದವರು ಹೊಸ ಆರಂಭ ಕೊಟ್ಟವರು ಈ ವರ್ಷದಲ್ಲಿ ಆತನ ಒಂದು ಹೊಸ ಬಾಳನ್ನು ಕೊಟ್ಟಿದ್ದಾನೆ ಹೊಸ ವರ್ಷದಲ್ಲಿ ಒಂದು ಆರಂಭ ಕೊಟ್ಟಿದ್ದಾನೆ ಆತನಿಗೆ ನಾವು ಸ್ತೋತ್ರ ಸಲ್ಲಿಸುವ ಪೂರ್ಣ ಮನದಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಬಲದಲ್ಲಿ ಯಾಕಂದ್ರೆ ಹಳೆಯದನ್ನು ಚಿಂತಿಸದೆ ಹೊಸ ಕಾರ್ಯ ಮಾಡ್ಲಿಕ್ಕೆ ಆತನು ಹೋಗುತ್ತಾ ಇದ್ದಾನೆ ಹೊಸ ಕಾರ್ಯವನ್ನು ಆತನು ಈ ಸಮಯದಲ್ಲಿ ಮಾಡುತ್ತಾನೆ ಆತನ ಪರಿಪೂರ್ಣವಾಗಿ ಅಂತರಾಳದಲ್ಲಿ ಸ್ವಾಮಿ ಆತನ ಸ್ತುತಿಸುವ ಪೂರ್ಣ ಮನದಿಂದ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುವ ಯಾಕಂದ್ರೆ ಹೊಸ ಕಾರ್ಯ ಮಾಡುವಂತ ದೇವರು ಆತನಾಗಿದ್ದಾನೆ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಪೂರ್ಣ ಮನದಿಂದ ಸಲ್ಲಿಸುವೆ ಸ್ತೋತ್ರ ನಿಮಗೆ ಸ್ತೋತ್ರ ಅಂತರಾಳದಿಂದ ಸಲ್ಲಿಸುವೆ ಕರ್ತನೇ ಪರಾಜ ನಾವು ಪೂರ್ಣ ಮನದಿಂದ ನಾವು ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆಪ್ಪ ಹೌದು ಸ್ವಾಮಿ ಅಬ್ರಾಹ್ಮನ ಯಜ್ಞವನ್ನು ನೀನು ಹೌದು ಕರ್ತನೆ ಮೆಚ್ಚಿದ್ದಿ ಸ್ವಾಮಿ ದೇವ ಎಲಿಯನ ಯಜ್ಞವನ್ನು ನೀನು ಮೆಚ್ಚಿದಂತ ದೇವರಾಗಿದೆ ಕರ್ತನೆಪ್ಪ ಇವತ್ತು ನಾವು ಪರಿಪೂರ್ಣವಾಗಿ ದೇವ ಪೂರ್ಣ ಬಲದಲ್ಲಿ ಪೂರ್ಣ ಶಕ್ತಿಯಲ್ಲಿ ಪೂರ್ಣ ಬುದ್ಧಿಯಲ್ಲಿ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತೇವೆ ನೀನು ನಮ್ಮನ್ನು ಘನಪಡಿಸ್ತೇವೆ ಕರ್ತನೆಪ್ಪ ಯಾಕಂದ್ರೆ ಈ ವರ್ಷವು ಮೊದಲುಗೊಂಡು ನಮ್ಮನ್ನು ಉದ್ಧಾರ ಮಾಡೋ ದೇವರು ನಮ್ಮೆಲ್ಲ ಹೃದಯದ ಇಷ್ಟಾರ್ಥ ನೆರವೇರಿಸುವಂತ ದಿನವನ್ನಾಗಿ ದೇವ ವರ್ಷವನ್ನಾಗಿ ನೀವು ಮಾರ್ಪಡಿಸಕ್ಕಾಗಿ ಸ್ತೋತ್ರ ನಾವು ಅದಕ್ಕೆ ಹೇಳ್ತೇವೆ ನೂತನ ದಿನದಳು ದೇವ ಒಂದು ಹೊಸ ದಿನವನ್ನು ನಮ್ಮ ಜೀವಿತದಲ್ಲಿ ದಯಪಾಲಿಸಿ ಒಂದು ಹೊಸ ಕೃಪೆ ನಮಗೆ ಬೇಕು ಸ್ವಾಮಿ ಒಂದು ಹೊಸ ಬಲ ನಮಗೆ ಬೇಕು ಕರ್ತನಪ್ಪ ನಿನ್ನ ಪ್ರಸನ್ನತೆ ನಮಗೆ ಬೇಕೆಂಬುದು ನಾವು ಈ ಸಮಯದಲ್ಲಿ ಆರಾಧಿಸುವ ಆತರ ನಮ್ಮನ್ನು ಘನಪಡಿಸೋಣ ಥ್ಯಾಂಕ್ ಯು ಗಾಡ್ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ನೂತನ ದಿನದೊಳಗೆ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ಹೊಸ ಕೃಪೆಯ ನೀಡು ದೇವಾ ಹೊಸ ಬಲವ ನೀಡು ದೇವಾ ಹೊಸ ಕೃಪೆಯ ನೀಡು ದೇವಾ ಹೊಸ ಬಲವ ನೀಡು ದೇವಾ ನೂತನದೊಳಗೆ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ನೂತನ ದಿನದೊಳಗೆ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು ಕೊರತೆಗಳು ನೀಗಲಿ ನಮ್ಮ ಕೊರತೆಗಳು ನೀಗಲಿ ನಮ್ಮ ಕಷ್ಟಗಳು ನೀಗಿ ಹೋಗಲಿ ನಮ್ಮ ಕಷ್ಟಗಳು ನೀಗಿ ಹೋಗಲಿ ಹೊಸ ಕೃಪೆಯ ನೀಡು ದೇವಾ ಹೊಸ ಬಲವ ನೀಡು ದೇವಾ ಹೊಸ ಕೃಪೆಯ ನೀಡು ದೇವಾ ಹೊಸ ಬಲವ ನೀಡು ದೇವಾ ನೂತನ ದಿನದೊಳಗೆ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ನೂತನ ದಿನದೊಳಗೆ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ ಕಣ್ಣೀರಿಗೆ ಬದಲಾಗಿ ನಮ್ಮ ಕಣ್ಣೀರಿಗೆ ಬದಲಾಗಿ ಆನಂದ ನೀಡು ದೇವಾ
ದೇವಾ, ಆನಂದ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನನ್ನು ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನದೊಳಗೆ ನನ್ನನ್ನು ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಸವಾಲನ್ನು ಎದುರಿಸಲು, ಈ ಲೋಕವನ ಜಯಿಸಲು, ಸವಾಲನ್ನು ಎದುರಿಸಲು, ಈ ಲೋಕವನ ಜಯಿಸಲು, ಸಂಬಂಧವ ಸ್ಥಿರಪಡಿಸಲು, ನಮ್ಮ ಸಂಬಂಧವ ಸ್ಥಿರಪಡಿಸಲು, ಸಮಾಧಾನ ಹೊಂದಲು, ಸಮಾಧಾನ ಹೊಂದಲು, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆ ದೇವ, ನಮಗೆ ಹೊಸ ಕೃಪೆ ನಾವು ಕೇಳಿಕೊಳ್ಳುತ್ತದೆ ಸ್ವಾಮಿ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ, ಹೌದು ಸ್ವಾಮಿ, ಲಜ್ಜೆಗೆ ಬದಲಾಗಿ ಮೇಲನ್ನು ನೀಡು ದೇವಾ, ಕಣ್ಣೀರಿಗೆ ಬದಲಾಗಿ ನಮ್ಮ ಕಣ್ಣೀರಿಗೆ ಬದಲಾಗಿ ಆನಂದ ನೀಡು ದೇವಾ, ಆನಂದ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ. ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು, ನೂತನ ದಿನದೊಳಗೆ ನನ್ನ ನಡೆಸು, ನೂತನ ಕೃಪೆಯಿಂದ ನನ್ನ ತುಂಬಿಸು. ಸವಾಲನ್ನು ಎದುರಿಸಲು, ಈ ಲೋಕವನ ಜಯಿಸಲು, ಸವಾಲನ್ನು ಎದುರಿಸಲು, ಈ ಲೋಕವನ ಜಯಿಸಲು, ಸಂಬಂಧವ ಸ್ಥಿರಗೊಳಿಸಲು, ನಮ್ಮ ಸಂಬಂಧವ ಸ್ಥಿರಗೊಳಿಸಲು, ಸಮಾಧಾನ ಹೊಂದಲು, ಸಮಾಧಾನ ಹೊಂದಲು. ಹೊಸ ಕೃಪೆ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ, ಹೊಸ ಬಲವ ನೀಡು ದೇವಾ, ಹೊಸ ಕೃಪೆಯ ನೀಡು ದೇವಾ. ಹೌದು ಕರ್ತನೆಪ್ಪ, ನಮಗೆ ನಿನ್ನ ಹೊಸ ಕೃಪೆ ಬೇಕು ಸ್ವಾಮಿ, ನಮಗೆ ಹೊಸ ಒಂದು ಮಾರ್ಗದರ್ಶನ ಬೇಕು, ನಮಗೆ ಹೊಸ ಒಂದು ಆಲೋಚನೆಗಳು ಬೇಕು ಸ್ವಾಮಿ. ನಿನ್ನ ಹೊಸ ಒಂದು ಪ್ರಸನ್ನತೆಯಿಂದ ನಮ್ಮನ್ನು ತುಂಬಿಸಬೇಕು ಸ್ವಾಮಿ. ಯಾಕಂದ್ರೆ ಈ ಹೊಸ ದಿನದೊಳಗೆ ಸ್ವಾಮಿ ದೇವ, ನಮ್ಮ ಜೀವಿತದಲ್ಲಿ ದೇವ ಕಣ್ಣೀರಿಗೆ ಬದಲಾಗಿ ಒಂದು ಮೇಲನ್ನು ಕೊಡುವಂತ ದೇವರು, ನಮ್ಮನ್ನು ಉದ್ಧಾರ ಮಾಡುವಂತ ದೇವರೇ, ನಮ್ಮನ್ನು ಉನ್ನತಿಗೆ ತರುವಂತ ದೇವರೇ, ನಮಗೆ ನಿನ್ನ ಕೃಪೆಯ ಮಹತ್ವವನ್ನು ದೇವ, ಕೃಪೆಯ ಆಳವನ್ನು ಸ್ವಾಮಿ ನಮ್ಮ ಜೀವಿತದಲ್ಲಿ ದಯಪಾಲಿಸಬೇಕು ಪವಿತ್ರನೇ. ಈ ಲೋಕದಲ್ಲಿ ನಾವು ನಡೆಯಲು, ಈ ಲೋಕವನ್ನು ಎದುರಿಸಲು ಸ್ವಾಮಿ ನಿನ್ನ ಕೃಪೆಯಿಂದ ನಮ್ಮನ್ನು ತುಂಬಿಸು, ನಮ್ಮನ್ನು ತುಂಬಿಸು ಪವಿತ್ರಾತ್ಮನೇ, ನಮ್ಮನ್ನು ತುಂಬಿಸಬೇಕು ನಿನ್ನ ಬಲದಲ್ಲಿ, ನಿನ್ನ ಶಕ್ತಿಯಲ್ಲಿ ನಾವು ಆತ್ಮನಿಂದ ತುಂಬಲ್ಪಡುವರಾಗುವಂತೆ ಮಾಡು ಪರಿಶುದ್ಧಾತ್ಮನೇ. ದೇವ, ನಾನು ಸ್ತೋತ್ರ ಕರ್ತನೇ, ನಿನಗೆ ಸ್ತೋತ್ರಲಿತ್ತವೆ. ನಿನ್ನ ಕೃಪೆ ಸುರಿಸುವುದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆಯನ್ನು ಸುರಿಸುವುದಕ್ಕಾಗಿ ಸ್ತೋತ್ರ. ಹೌದು, ನಿನ್ನ ಪೌಲನಿಗೆ ಹೇಳಿದ್ದಿ, ನನ್ನ ಕೃಪೆಯೇ ನಿನಗೆ ಸಾಕು ಎಂಬುದು ಸ್ವಾಮಿ. ದೇವ, ಬಲಹೀನತೆಯಲ್ಲಿ ನನ್ನ ಪೂರ್ಣ ಬಲವು ನಿನಗೆ ಸಾಧಕವಾಗುವುದು ಎಂಬುದು ದೇವ, ನಿನ್ನ ಆ ಒಂದು ಕೃಪೆಯ ಮುಖಾಂತರ ನಮ್ಮ ಜೀವಿತದಲ್ಲಿ ಒಂದು ಉನ್ನತಿಯನ್ನು ತರುವುದಕ್ಕಾಗಿ ಸ್ತೋತ್ರ ಪವಿತ್ರಾತ್ಮನೇ. ನಿನ್ನ ಕೃಪೆ ಇಲ್ಲದೆ ನಾವು ಏನು ಮಾಡ್ಲಿಕ್ಕೂ ಅಸಾಧ್ಯ ಕರ್ತನೆ, ಏನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ. ಆ ಮೋಶೆ ಹೇಳುತ್ತಾನೆ, ನಿನ್ನ ಪ್ರಸನ್ನತೆ ನಮಗೆ ತೋರಿಸು, ನಿನ್ನ ಪ್ರಸನ್ನತೆ ನಮಗೆ ತೋರಿಸು, ನಿನ್ನ ಪ್ರಸನ್ನತೆ ಇಲ್ಲದೆ ನಾನು ಹೋಗುವುದಿಲ್ಲ ಎಂಬುದು ದೇವ ನಾವು ಕೇಳಿಕೊಳ್ಳುತ್ತೇವೆ. ಈ ಒಂದು ಸ್ವಾಮಿ ದಿವಸಗಳಲ್ಲಿ ಸ್ವಾಮಿ ನಿನ್ನ ಆತ್ಮನ ಮುಖಾಂತರ ನಾವು ನಿನ್ನ ಕೃಪೆಯಲ್ಲಿ ತುಂಬುವವರಾಗಬೇಕು ಸ್ವಾಮಿ. ಈ ಲೋಕವು ನಶ್ವರ, ಈ ಲೋಕದ ಆಡಂಬರಗಳು ನಶ್ವರ ಹೋಗ್ತದೆ ಕರ್ತನೆಪ್ಪ. ಅದಕ್ಕೆ ನಾವು ಹೇಳ್ತೀವಿ, ಆರಾಧನೆಗೆ
ಇಮ್ಯಾನ್ಯುಯಲ್ ನೀನಾಗಿದ್ದಿ, ನೀನೊಬ್ಬನೇ ಪರಿಶುದ್ಧನಾಗಿದ್ದಿ ಕರ್ತನಪ್ಪ. ನೀನು ನಿತ್ಯ ನಿರಂತರವು ಸ್ವಾಮಿ, ನೀನೊಬ್ಬನೇ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನುಳ್ಳ ದೇವರೆಂಬುದು ಈ ಸಮಯದಲ್ಲಿ ನಾವು ಕೊನೆಯದಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳುವ, ನಮ್ಮ ಮೊಣಕಾಲುಗಳನ್ನು ಬಾಗಿಕೊಳ್ಳುವ, ನಮ್ಮನ್ನು ತಗ್ಗಿಸಿಕೊಳ್ಳುತ್ತಾ ಆರಾಧನೆ ಇಮ್ಮಾನುವೇಲನೇ, ನಿನಗೊಂದೊಬ್ಬನಿಗೆ ಆರಾಧನೆ ಎಂಬುದು ಈ ಸಮಯದಲ್ಲಿ ಆತನ ಆರಾಧನೆ ಮಾಡೋಣ. ಥ್ಯಾಂಕ್ ಯು ಗಾಡ್. ಆರಾಧನೆ ಇಮ್ಮಾನುವೇಲ, ಆರಾಧನೆ ಇಮ್ಮಾನುವೇಲ, ನಮ್ಮ ಜೊತೆಯಲ್ಲಿ ಇರುವವರೇ, ನಮ್ಮ ಮಧ್ಯದಲ್ಲಿ ವಾಸಿಸುವವರೇ, ನಮ್ಮ ಜೊತೆಯಲ್ಲಿ ನಮ್ಮ ಮಧ್ಯದಲ್ಲಿ ವಾಸಿಸುವವರೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಇಮ್ಮಾನುವೇಲನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ದೇವರೇ ಆರಾಧನೆ, ನಿರಂತರ ದೇವರೇ ಆರಾಧನೆ, ನಿತ್ಯ ದೇವನು ನೀನೇ, ಮಹಾಪರಿಶುದ್ಧ ರಾಜ ನೀನೇ, ನಿತ್ಯ ದೇವನು ಪರಿಶುದ್ಧ ರಾಜ ನೀನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲೋಲಂ ದೇವನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಎಲೋಲಂ ಆರಾಧನೆ, ಸರ್ವಶಕ್ತನೇ ಆರಾಧನೆ, ದೇವನೇ ಆರಾಧನೆ, ಸರ್ವಶಕ್ತನೇ ಆರಾಧನೆ, ನೀ ಸರ್ವ ಸೃಷ್ಟಿಕರ್ತನೇ, ಸರ್ವಲೋಕವನ್ನು ಆಳ್ವವನೇ, ನೀ ಸರ್ವ ಸೃಷ್ಟಿಕರ್ತನೇ, ಸರ್ವಲೋಕವನ್ನು ಆಳ್ವವನೇ, ನೀ ಪರಿಶುದ್ಧ, ನೀ ಪರಿಶುದ್ಧ, ಪರಿಶುದ್ಧ, ನೀ ಪರಿಶುದ್ಧ, ದೇವನೇ,
ಆರಾಧನೆ ಇಮ್ಮಾನುವೇಲ ಆರಾಧನೆ ಇಮ್ಮಾನುವೇಲ ಆರಾಧನೆ ಇಮ್ಮಾನುವೇಲ ನಮ್ಮ ಜೊತೆಯಲ್ಲಿ ಇರುವವನೇ ನಮ್ಮ ಮಧ್ಯದಲ್ಲಿ ವಾಸಿಸುವವನೇ ನಮ್ಮ ಜೊತೆಯಲ್ಲಿ ಇರುವವನೇ ನಮ್ಮ ಮಧ್ಯದಲ್ಲಿ ವಾಸಿಸುವವನೇ ನಮ್ಮ ಜೊತೆಯಲ್ಲಿ ಇರುವವನೇ ನಮ್ಮ ಮಧ್ಯದಲ್ಲಿ ವಾಸಿಸುವವನೇ ನಮ್ಮ ಜೊತೆಯಲ್ಲಿ ದೇವ ನಮ್ಮ ಜೊತೆಯಲ್ಲಿರುವಂತ ದೇವರು ನೀನೊಬ್ಬನೇ ಕರ್ತನೆಪ್ಪ ನೀನೊಬ್ಬನೇ ಸ್ವಾಮಿ ನಿರಂತರವಾಗಿರುವಂತ ದೇವರು ನೀನೊಬ್ಬನೇ ಸರ್ವ ಸೃಷ್ಟಿಯಂತ ಕಾಪ ನೀನೊಬ್ಬನೇ ಪರಿಶುದ್ಧ ನಿವಾಸದಲ್ಲಿ ವಾಸಿಸುವಂತ ದೇವರಾಗಿದೆ ಕೆರೂಬ್ಯರು ಸೆರಾಫ್ಯರು ದಿನನಿತ್ಯ ಸ್ತುತಿಸುವಂತ ದೇವಾದಿ ರಾಜಾದಿರಾಜ ನೀನೊಬ್ಬನೇ ಕರ್ತನೆಪ್ಪ ನಿನ್ನಮನ ಘನಪಡಿಸ್ತೇವೆ ಸ್ವಾಮಿ ನಿನ್ನಮನ ಘನಪಡಿಸ್ತೇವೆ ಸ್ವಾಮಿ ನೀನೊಬ್ಬನೇ ಪರಿಶುದ್ಧನು ಕರ್ತನೆಪ್ಪ ಇಮ್ಮಾನುವೇಲನ ದೇವರು ಏಲೋಲಮನ ದೇವರು ಎಲ್ಶಾಡಾಯ್ ದೇವರೇ ನಿನಗೆ ಆರಾಧನೆ ಸ್ವಾಮಿ ಪರಿಶುದ್ಧ ಇಮ್ಮಾನುವೇಲನೇ ನೀ ಪರಿಶುದ್ಧ ನೀ ಪರಿಶುದ್ಧ ಇಮ್ಮಾನುವೇಲನೇ ನೀ ಪರಿಶುದ್ಧ ನೀ ಪರಿಶುದ್ಧ ಇಮ್ಮಾನುವೇಲನೇ. ಥ್ಯಾಂಕ್ ಯು ಗಾಡ್ ರಾಜ. ಯೇಸುವೇ ನೀನೊಬ್ಬನೇ ಪರಿಶುದ್ಧದಲ್ಲಿ ನಿತ್ಯ ನಿವಾಸದಲ್ಲಿ ವಾಸಿಸುವಂತ ದೇವರು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುತ್ತ ದೇವರು ನೀನೊಬ್ಬನೇ ಕರ್ತನೆಪ್ಪ ನಿತ್ಯ ನಿರಂತರ ವಾಸಿಸುವಂತ ಭಕ್ತರ ಪ್ರಾರ್ಥನೆ ಲಾಲಿಸುವಂತ ದೇವರೇ ನಿಮಗೆ ಸ್ತೋತ್ರ. ಸರ್ವ ಸೃಷ್ಟಿಯ ನಾಯಕ ಸರ್ವ ಸೃಷ್ಟಿಯ ಪಾಲಕ ಸರ್ವವನ್ನು ಉಂಟು ಮಾಡೋ ದೇವರೇ ನಿನಗೊಬ್ಬನಿಗೆ ನಾವು ಆರಾಧಿಸ್ತೇವೆ ಕರ್ತನೆಪ್ಪ. ನಿನ್ನ ಮಹಿಮೆ ತುಂಬುವುದಕ್ಕಾಗಿ ಸ್ತೋತ್ರ, ನಿನ್ನ ಪ್ರಸನ್ನತೆಯಲ್ಲಿ ತುಂಬಿಸಕ್ಕಾಗಿ ಸ್ತೋತ್ರ ದೇವ. ಒಬ್ಬೊಬ್ಬರ ಜೀವಿತದಲ್ಲಿ ನೀನು ಬಿಡುಗಡೆ ಕೊಡುವುದಕ್ಕಾಗಿ ಸ್ತೋತ್ರ. ಈ ಆರಾಧನೆ ಒಬ್ಬರ ಜೀವಿತದಲ್ಲಿ ಒಂದು ವ್ಯತ್ಯಾಸವನ್ನು ಕೊಡುವುದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ನೀನು ಇಳಿದು ಬಂದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆಯನ್ನು ತುಂಬಿದಕ್ಕಾಗಿ ಸ್ತೋತ್ರ. ನೀನು ನಡೆಸು, ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡ ಹೊಂದಿದ್ದೇನೆ ತಂದೆ, ಆಮೆನ್. ಥ್ಯಾಂಕ್ ಯು ಗಾಡ್. ಪ್ರೈಸ್ ದ ಲಾರ್ಡ್. ದೇವರ ನಮಗೆ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತನ್ನ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದ ಸನ್ನಿಧಾನ ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತ ಸಂದೇಶವನ್ನು ನಿನ್ನ ಪವಿತ್ರಾತ್ಮದಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾದ್ಕೊಂಡು ಇವತ್ತಿನ ಸಂದೇಶ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರಾತ್ಮನೇ. ಈ ವಾಕ್ಯಗಳ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿಯ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಯೆಹೋಶುವನ ಪುಸ್ತಕ 3ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ, ಜೋಸುವ ಚಾಪ್ಟರ್ 3 ವರ್ಸ್ 5. ಇದಲ್ಲದೆ ಯೆಹೋಶುವನು ಜನರಿಗೆ, ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ಹೇಳಿದನು. ನೋಡ್ತೇವೆ ದೇವರ ಆತ್ಮನು ಯೆಹೋಶುವನ ಮುಖಾಂತರ ಮಾತನಾಡುವುದು ಅಂದರೆ ಜನರಿಗೆ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳು ಮಾಡೋಣ. ಇವತ್ತು ದೇವರ ಆತ್ಮನು ನಿಮ್ಮ ಸಂಗಡ ಮಾತನಾಡ್ತಾನೆ. ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ಆಗಬೇಕಾ? ನಿಮ್ಮ ವ್ಯಕ್ತಿಗತ ಜೀವಿತದಲ್ಲಿ, ಕುಟುಂಬ ಜೀವಿತದಲ್ಲಿ ಅದ್ಭುತ ಆಗಬೇಕಾ? ನಿಮ್ಮ ಪ್ರಾರ್ಥನೆ ಉತ್ತರ ನಿಮಗೆ ಸಿಗಬೇಕಾ? ಸಾಲಿಂದ ಬಿಡುಗಡೆ ಆಗಬೇಕಾ? ರೋಗಗಳು ಗುಣ ಆಗಬೇಕಾ? ಹಾಗಾದರೆ ನಿಮ್ಮ ಜೀವಿತವನ್ನು ಶುದ್ಧಪಡಿಸಿಕೊಂಡರೆ ದೇವರು ನಿಮ್ಮಲ್ಲಿ ಅದ್ಭುತ ಮಾಡುತ್ತಾರೆ. ನಿಮ್ಮ ದೇವರ ಆತ್ಮ. ಹಾಗಾದರೆ ಹೇಗೆ, ಯಾವ ರೀತಿ ಶುದ್ಧಪಡಿಸಬೇಕು ಎಂಬುದಾಗಿ ನಾವು ಕೆಲವೊಂದು ಸಂಗತಿಗಳನ್ನು ನೋಡೋಣ. ಮೊದಲನೇ ಸಂಗತಿಯಾಗಿದೆ, ದೇವರು ನಿಮ್ಮಲ್ಲಿ ಅದ್ಭುತಗಳು ಮಾಡಬೇಕಾದರೆ ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಮೂರ್ತಿಗಳನ್ನು ತೆಗೆದು ಹಾಕಿ ಬಿಡುವವರು ಆಗಬೇಕು. ಎಜೆಕೇಲ್ ಪ್ರವಾದನೆ ಪುಸ್ತಕ 14ನೇ ಅಧ್ಯಾಯದಲ್ಲಿ 1ರಿಂದ 6ನೇ ವಾಕ್ಯ ತನಕ.
Ezekiel chapter 14 verse 1-6. ಇಸ್ರಾಯೇಲಿನ ಹಿರಿಯರಲ್ಲಿ ಕೆಲವರು ಬಂದು ನನ್ನ ಮುಂದೆ ಕೂತುಕೊಂಡಿರುವಾಗ ಯೆಹೋವನು ಈ ವಾಕ್ಯವನ್ನು ನನಗೆ ಅನುಗ್ರಹಿಸಿದನು. ನರಪುತ್ರನೇ, ಇವರು ತಮ್ಮ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತಮಗೆ ಪಾಪಕಾರಿಯಾದ ವಿಘ್ನವನ್ನು ತಮ್ಮ ಮುಂದೆ ಇಟ್ಟುಕೊಂಡಿದ್ದಾರೆ. ಇಂಥವರಿಗೆ ನಾನು ದೈವೋತ್ತರವನ್ನು ದಯಪಾಲಿಸುವುದು ಯುಕ್ತವೋ? ಎಂದಿಗೂ ಅಲ್ಲ. ಆದ ಕಾರಣ ನೀನು ಅವರನ್ನು ಸಂಬೋಧಿಸಿ ಹೀಗೆ ಹೇಳು, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಇಸ್ರಾಯೇಲ್ ವಂಶದಲ್ಲಿ ಯಾವನು ತನ್ನ ಬೊಂಬೆಗಳನ್ನು ಮನಸ್ಸಿನಲ್ಲಿ ನೆಲೆಗೊಳಿಸಿ ತನಗೆ ಪಾಪಕಾರಿಯಾದ ವಿಘ್ನವನ್ನು ತನ್ನ ಮುಂದೆ ಇಟ್ಟುಕೊಂಡು ಪ್ರವಾದಿಯನ್ನು ಪ್ರಶ್ನೆ ಕೇಳುವುದಕ್ಕೂ ಬರುವನೋ ಅವನ ಪಾತಕಕ್ಕೆ, ಅಂದರೆ ಅವನ ಲೆಕ್ಕವಿಲ್ಲದ ಬೊಂಬೆಗಳಿಗೆ ತಕ್ಕ ಹಾಗೆ ನಾನು ಅವನಿಗೆ ಉತ್ತರವನ್ನು ಕೊಡುವೆನು. ಇಸ್ರಾಯೇಲ್ ವಂಶದವರೆಲ್ಲರೂ ತಮ್ಮ ಬೊಂಬೆಗಳ ನಿಮಿತ್ತ ನನ್ನನ್ನು ತೊರೆದದ್ದರಿಂದ ನಾನು ಅವರನ್ನೆಲ್ಲ ಅವರ ಆಸಾಪಾಸದಲ್ಲಿ ಸಿಕ್ಕಿಸಿ ಹಿಡಿಯುವೆನು. ಆದ ಕಾರಣ ನೀನು ಇಸ್ರಾಯೇಲ್ ವಂಶದವರಿಗೆ ಹೀಗೆ ನುಡಿ, ಕರ್ತನ ಯೆಹೋವನು ಇಂತೆನ್ನುತ್ತಾನೆ, ನೀವು ನಿಮ್ಮ ಬೊಂಬೆಗಳನ್ನು ತೊರೆದು ಬಿಟ್ಟು ಹಿಂದಿರುಗಿರಿ, ನಿಮ್ಮೆಲ್ಲ ಅಸಹ್ಯ ವಸ್ತುಗಳಿಗೆ ಬೆನ್ನು ಮಾಡಿರಿ. ಇವತ್ತು ಈ ಬೊಂಬೆಗಳು ಅಥವಾ ಮೂರ್ತಿಗಳ ಅರ್ಥ ಇವತ್ತು ದೇವರನ್ನು ಪ್ರೀತಿ ಮಾಡಲಿಕ್ಕೆ ಯಾವ ಸಂಗತಿಯೂ ನಿಮಗೆ ಅಡ್ಡಿ ಬರೋದು, ಅದುವೇ ನಿಮ್ಮ ಮನಸ್ಸಿನಲ್ಲಿ ಬೊಂಬೆಗಳಾಗಿರ್ತವೆ. ಇವತ್ತು ದೇವರನ್ನು ಸಂಪೂರ್ಣ ಹೃದಯದಿಂದ, ಪ್ರಾಣದಿಂದ, ಬುದ್ಧಿಯಿಂದ, ಸಖಿಯಿಂದ ಪ್ರೀತಿ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನು ಮೊದಲನೇ ಆಜ್ಞೆ ಎಂಬುದು ಹೇಳುತ್ತಾನೆ. ಮತ್ತೆ 22:30 ವಾಕ್ಯದಲ್ಲಿ ಆ ಮೊದಲನೇ ಆಜ್ಞೆ ನಿಮ್ಮ ಸಂಪೂರ್ಣ ಹೃದಯ ಮತ್ತು ಪ್ರಾಣ, ಬುದ್ಧಿ, ಮನಸ್ಸು ಇವತ್ತು ಅನೇಕರು ತಮ್ಮ ಮನಸ್ಸಿನಲ್ಲಿ ದೇವರ ಪ್ರೀತಿಗಂತೂ ಬೇರೆ ಯಾವ ಸಂಗತಿ ನೆಟ್ಪುಗಳೇ ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ ಮೊಬೈಲ್ ನಿಮಗೆ ಅಡ್ಡಿ ಇರುವುದರೆ ಅದುವೇ ಒಂದು ಮೂರ್ತಿಯಾಗಿದೆ. 24 ಗಂಟೆ ಮೊಬೈಲಿನಲ್ಲಿ ಅಟ್ಯಾಚ್ಮೆಂಟ್ ಆಗುವುದೇ, ಆ ಮೊಬೈಲಿಗೆ ಅಂಟಿಕೊಳ್ಳುವುದೇ, ಆ ಮೊಬೈಲ್ ನಿಮ್ಮ ಮನಸ್ಸಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಅದು ಅಡ್ಡಿ ಮಾಡುತ್ತದೆ. ಅದೊಂದು ಮೂರ್ತಿಯಾಗಿದೆ. ಕೆಲವರ ಮನಸ್ಸಿನಲ್ಲಿ ಒಂದು ಕೋಪ ಬಚ್ಚಿಟ್ಟುಕೊಳ್ಳುತ್ತಾರೆ. ನೀವು ಇನ್ನೊಬ್ಬರೊಬ್ಬರಿಗೆ ನೀವು ಸಮಯ ಕೊಡದಿದೆ, ಆ ಒಂದು ಸ್ವಭಾವ ಅದು ಮೂರ್ತಿಯಾಗಿ ನಿಮ್ಮ ಮನಸ್ಸಿನ ದೇವರ ಆರಾಧನೆ ಮಾಡಲಿಕ್ಕೆ ಅಡ್ಡಿ ಮಾಡುತ್ತದೆ. ಕೆಲವರ ಮನಸ್ಸಲ್ಲಿ ಮತ್ಸರ ಈ ಯಾವುದ್ಯಾವುದು ಸಂಗತಿ ಪರಿಪೂರ್ಣ ಹೃದಯದ ಪ್ರೀತಿಯಲ್ಲಿ ಯಾವ ಸಂಗತಿ ಅಡ್ಡಿ ಬರುತ್ತೆ. ಕೆಲವರಿಗೆ ಆದಿ ಥರ ಆರಾಧನೆ ಮಾಡಲಿಕ್ಕೆ ಅವರ ಕೆಲಸವೇ ಒಂದು ಮೂರ್ತಿಯಾಗಿದೆ. ದೇವರನ್ನು ಸಂಪೂರ್ಣ ಹೃದಯದಿಂದ ಪ್ರಾಣದ ಪ್ರೀತಿ ಏನು ನಿಮಗೆ ಅಡ್ಡಿ ಆಗ್ತದೋ ಅದುವೇ ಒಂದು ಮೂರ್ತಿ. ಮತ್ತು ಆ ಮೂರ್ತಿ ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳು ಅಂದರೆ ಮನಸ್ಸಿಗೆ ಪ್ರಾರ್ಥನೆ ಮಾಡಲಿಕ್ಕೆ ವಾಕ್ಯದ ಅಡ್ಡಿ ಮಾಡ್ತದೆ. ಅದಕ್ಕೆ ದೇವರು ನಿಮ್ಮ ಅದ್ಭುತಗಳು ಅದು ಅಡ್ಡಿ ಆಗ್ತದೆ. ಅದೇ ಆ ಮೂರ್ತಿಗಳನ್ನು ತೆಗೆದು ಹಾಕಬೇಕು ಎಂಬುದಾಗಿ ಅಲ್ಲಿ ಎಜೆಕೇಲ್ ಪ್ರವಾದಿಯಲ್ಲಿ ಹೇಳ್ತಾನೆ. ಈಗ ಹೊಸ ಮಡಿಕೆ ಅತಿ ಸ್ಪಷ್ಟತೆ ಏನು ಮೂರ್ತಿ ಮತ್ತು ಹೊಸ ಮಡಿಕೆ ನಿಮಗೆ ವಾಕ್ಯ ತೋರಿಸಿದ್ರೆ ಮತ್ತೆ ಬರೆಸುವಂತೆ 5ನೇ ಅಧ್ಯಾಯದಲ್ಲಿ 8ನೇ ವಾಕ್ಯ. ಮತ್ತೆ ಬರೆಸುವಂತೆ 5ನೇ 8ನೇ ವಾಕ್ಯ, ನಿಮ್ಮಲ್ಲ ಚಿತ್ತವರು ಧನ್ಯರು, ಅವರು ದೇವರು ನೋಡು. ನಿರ್ಮಲ ಮನಸ್ಸಿನಲ್ಲಿ ಪರಿಪೂರ್ಣ ಶುದ್ಧವಾದ ಮನಸ್ಸು, ಶುದ್ಧ ಮನಸ್ಸಾಕ್ಷಿ ಇಂಪಾರ್ಟೆಂಟ್. ಒಂದು ನಿಮ್ಮ ಮನಸ್ಸು ಶುದ್ಧ ಇಲ್ಲವೋ ಅದಕ್ಕೆ ಏನಾದರೂ ಅಲ್ಲಿ ಪಾಪ ಉಂಟು, ಅದು ನಿಮ್ಮ ಮನಸ್ಸಿನ ಒಂದು ಬೊಂಬೆಯಾಗಿರ್ತದೆ, ಮೂರ್ತಿ. ಅದು ನಿಮ್ಮ ಮನಸ್ಸು ಪರಿಪೂರ್ಣ ಪ್ರಾರ್ಥನೆ ಮಾಡಲಿಕ್ಕೆ ವಾಕ್ಯ ಧ್ಯಾನ ಮಾಡಲಿಕ್ಕೆ ಆಗೋದೆ ಅದು ಅಡ್ಡ, ಅದು ಮೂರ್ತಿಯಾಗಿದೆ. ಇನ್ನೊಂದು ಎಕ್ಸಾಂಪಲ್ ನೋಡೋ ಮೂರ್ತಿ ಬಗ್ಗೆ ಎಫೆಸದವರ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 30 ಮತ್ತು 31ನೇ ವಾಕ್ಯ. ಎಫೆಸಸ್ 4:30 and 31. ದೇವರ ಪವಿತ್ರ ಆತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತವನ್ನು ನಿಮ್ಮಿಂದ ದೂರ ಮಾಡಿರಿ. ನೋಡ್ತೇವೆ ನಿಮ್ಮ ಮನಸ್ಸಿನಲ್ಲಿ ಇರುವ ಬೊಂಬೆಗಳು ಯಾವುದೆಂದರೆ ಇಲ್ಲಿ ನಾವು ಚೆಕ್ ಮಾಡಿರಿ. ದ್ವೇಷ, ನಿಮ್ಮಲ್ಲಿ ದ್ವೇಷ ಇರುವುದಾದರೆ ಎಷ್ಟು ತನಕ ಆ ದ್ವೇಷವನ್ನು ತೆಗೆದುಹಾಕುವುದಿಲ್ಲೋ ನಿಮ್ಮ ಮನಸ್ಸು ಪ್ರಾರ್ಥನೆ ಮಾಡಲಿಕ್ಕೆ ಅಡ್ಡಿ ಆಗ್ತದೆ. ಅದಕ್ಕೆ ಅದು ದ್ವೇಷ ಎಂಬುದು ಆ ಬೊಂಬೆ ಅಥವಾ ಮೂರ್ತಿ ನೀವು ತೆಗೆದು ಹಾಕಲೇಬೇಕು. ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ದುಷ್ಟತವನ್ನು ನಿಮ್ಮಿಂದ ನಿಮ್ಮ ಮನಸ್ಸಿನಿಂದ, ಇದು ಮನಸ್ಸಲ್ಲಿ ಈ ಮನಸ್ಸಿನಿಂದ ತೆಗೆದುಹಾಕಿದರೆ ಮಾತ್ರವೇ ನಿಮ್ಮ ಮನಸ್ಸು ಶುಭ್ರ ಮನಸ್ಸು, ಶುದ್ಧ ಮನಸ್ಸಾಗ್ತದೆ. ಆಗ ನಿಮ್ಮ ಮನಸ್ಸಿನಿಂದಲೂ ಆತ್ಮದಿಂದಲೂ ದೇವನ ಆರಾಧನೆ ಮಾಡಲಿಕ್ಕಾಗ್ತದೆ. ಆವಾಗ ನಿಮ್ಮ ಜೊತೆ ಅದ್ಭುತಗಳು ಆಗ್ತದೆ. ಒಂದು ವೇಳೆ ನಿಮ್ಮ ಮನಸ್ಸು ಈ ಎಲ್ಲ ಸಂಗತಿ ಇಟ್ಟುಕೊಂಡರೆ ಅದುವೇ ವಿಗ್ರಹಗಳು, ಅದೇ ಮೂರ್ತಿಗಳು ಅದ್ಭುತ ಮಾಡಲಿಕ್ಕೆ ಅದು ಅಡ್ಡಿ ಆಗುತ್ತದೆ. ಹಾಗಾದರೆ ಈ ಮೂರ್ತಿಗಳು ತೆಗೆಯಬೇಕಾದರೆ ನೀವು ಹೇಗೆ ಮಾಡಬೇಕು? ದೇವರ ಹತ್ತಿರ ಪ್ರಾರ್ಥನೆಯಲ್ಲಿ ಹತ್ತಿರಕ್ಕೆ ಬರಬೇಕು. ಎರಡನೇ ಸಂಗತಿ, ನೀವು ಪ್ರಾರ್ಥನೆ ಮುಖಾಂತರ
ಹತ್ತಿರಕ್ಕೆ ಬರಬೇಕು. ಈ ಮೂರ್ತಿಗಳನ್ನು ತೆಗೆದುಹಾಕಬೇಕಾದರೆ ನಾನು ನೋಡ್ತೇವೆ ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯ ತನಕ. ಜೇಮ್ಸ್ ಚಾಪ್ಟರ್ 4:8-10. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ನಿಮ್ಮ ಸಮೀಪಕ್ಕೆ ಬರಬೇಕು. ಪ್ರಾರ್ಥನೆ ಮುಖಾಂತರ, ವಾಕ್ಯ ಧ್ಯಾನ ಮಾಡುವ ಮುಖಾಂತರ, ಸಭೆಯಾಗಿ ಸೇರಿ ಬರೋದ್ರ ಮುಖಾಂತರ ದೇವರ ಹತ್ತಿರಕ್ಕೆ ಬರುವಾಗ ದೇವರು ನಿಮ್ಮ ಹತ್ತಿರ ಬರುತ್ತಾನೆ. ಪಾಪಿಗಳೇ ನಿಮ್ಮ ಕೈಯಲ್ಲಿ ಶುಚಿ ಮಾಡಿ ದೇವರ ಹತ್ತಿರ ಬರೋದೇ ಒಂದು ಪ್ರಾರ್ಥನೆ, ಮಧ್ಯಾಹ್ನ ವಾಕ್ಯ, ಮಧ್ಯ ಅರ್ಥ ಬರೇ ನಿಮ್ಮ ಸಭೆಗೆ, ಆದಿತ್ಯರ ಸಭೆಗೆ ಬರುವುದು ಅತಿ ಇಂಪಾರ್ಟೆಂಟ್. ಎಷ್ಟು ಪ್ರಾರ್ಥನೆಯಲ್ಲಿ ಆದ ಸಭೆಯಾಗಿ ಉಪವಾಸ, ಆಗ ದೇವರ ಆತ್ಮವನ್ನು ಪರೇ ನಿಮ್ಮಲ್ಲಿರುವ ಗುಪ್ತ ಪಾಪಗಳನ್ನು ವಾಕ್ಯದ ಮುಖಾಂತರ ಅಥವಾ ಸಭೆಯಲ್ಲಿ ಪ್ರವಾದದ ಮುಖಾಂತರ ಮಾತನಾಡುವಾಗ, ಪಾಪಿಗಳೇ ಅಂದರೆ ನಿಮ್ಮ ಪಾಪ ಇದೆ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿ. ಅನೇಕರು ಕೈ ಹಾಕಿದ ಕೆಲಸ ಆಶೀರ್ವಾದ, ಅನೇಕರು ಹೇಳ್ತಾರೆ ನಾನು ಕೈ ಹಾಕಿದ ಎಲ್ಲ ನಷ್ಟವಾಗುತ್ತೆ, ಎಷ್ಟು ದುಡಿದು. ಅದರ ಅರ್ಥ ಒಂದು ನಿಮ್ಮ ಕೈಯಲ್ಲಿ ದುಡಿದ ಸಂಬಳದಲ್ಲಿ ದೇವರು ಕೂಡ ದಶಮಾಂಶ ಕಾಣಿಕೆಯಿಂದ ಸನ್ಮಾನ ಮಾಡದಿದ್ದರೆ ಅದರ ನಿಮಿತ್ತ ನಿಮ್ಮ ಕೈ ಕೆಲಸ ಆಶೀರ್ವಾದ ಆಗೋದು ನೆನಪ ಚೆಕ್ ಮಾಡಿ. ನಿಮ್ಮ ಆರ್ಥಿಕತೆಗೆ ಅದ್ಭುತಗಳಾಗಬೇಕಾ, ನಿಮ್ಮ ಸಂಬಳ ಜಾಸ್ತಿ ಆಗಬೇಕಾ, ಸಾಲದ ಬಿಡಕ್ಕೆ ಆಗದೆ ನಿಮ್ಮ ಕೈಗಳಲ್ಲಿ ಅಂದರೆ ನೀವು ಕೈಗಳಲ್ಲಿ ದುಡಿದ ಸಂಬಳದಲ್ಲಿ ಪ್ರತಿಫಲವಾದ ದಶಮಾಂಶ ಮತ್ತು ಕಾಣಿಕೆಯಿಂದ ದೇವರು ಸನ್ಮಾನಿಸುವುದಾದರೆ ಮಾತ್ರವೇ ದೇವರ ಪರಲೋಕದ ಬಾಗಿಲು ತೆರೆದು ನಿಮ್ಮ ಕೈ ಕೆಲಸ ಆಶ್ರಯ ಮಾಡಿ ನಿಮ್ಮ ಆರ್ಥಿಕತೆಯಲ್ಲಿ ಅದ್ಭುತ ಮಾಡೋದು. ಒಂದು ವೇಳೆ ನೀವು ದೇವರಿಗೆ ಕಾಣಿಕೆ ಕೊಳ್ಳಲು ಆ ಕೈಯನ್ನು ಶುಚಿ ಮಾಡಿಕೊಳ್ಳಬೇಕು, ಆ ಪಾಪಕ್ಕೆ ಪಶ್ಚಾತ್ತಾಪ ಪಡಬೇಕು ಎಂಬುದಾಗಿ ಯಾಕೆ ಬರ್ತದೆ. ಮತ್ತು 2 ಮನಸ್ಸುಳ್ಳವರೇ ಅಂದರೆ ಅನೇಕರ ಮನಸ್ಸು ಪೂರ್ಣ ಮನಸ್ಸು ದೇವರ ಆದ, ಆಗ 2 ಮನಸ್ಸುಳ್ಳವರೇ ನಿಮ್ಮ ನಿರ್ಮಲ ಮಾಡಿಕೊಳ್ಳಿ. ಆ 2 ಮನಸ್ಸಿಂದ ಏನು ಯಾವುದು ದಿವಸ ಕೋಪ ಕ್ರೋಧ ಅದೆಲ್ಲವನ್ನು ನೀವು ತೆಗೆದು ಹಾಕಬೇಕು, ಒಪ್ಪಿಕೊಳ್ಳಬೇಕು. ದೇವ ನಿಮ್ಮ ನೆರೆ ಯಾರು ನಿಮಗೆ ನೋವು ಮಾಡಿದ್ದಾರೆ, ಯಾರು ನಿಮಗೆ ಅನ್ಯಾಯ ಮಾಡಿದೆ, ಅವರು ಯಾವ ಅನ್ಯಾಯ ಯಾವ ದುಃಖ ಇಟ್ಟುಕೊಳ್ಳಿ, ಇಮ್ಮಿಡಿಯೇಟ್ ಅವರಿಗೆ ಹೃದಯಪೂರ್ವಕವಾಗಿ ಮನಪೂರ್ವಕವಾಗಿ ಸಿಟ್ಟು ಸೂರ್ಯ ಮುಳುಗದ ಮೊದಲು ತೀರಿ. ಅಪೊಸ್ತಲ ಪೌಲ ಹೇಳ್ತಾನೆ ಎಫೆಸದವರ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 20ನೇ ವಾಕ್ಯ, ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡ್ರಿ, ನಿಮ್ಮ ಸಿಟ್ಟು ಸುಳ್ಳು ತೀರಿಸಲಿ. ಪ್ರಿಯಾಗದೆ ನೀವು ಕೋಪ ಮಾಡಬಾರ್ದು, ಕೋಪ ಮಾಡಿ ಬೈಯುವುದು ಶಪಿಸುವುದು ಅದೆಲ್ಲ ತೆಗೆದು ಹಾಕಬೇಕು. ಇಲ್ಲದೆ ಅದು ಮನಸ್ಸು ಪ್ರಾರ್ಥನೆ ಮಾಡಲಿಕ್ಕೆ ಅಡ್ಡಿಯಾಗ್ತದೆ. ಅದಕ್ಕೆ ನಿಮ್ಮ ಮನಸ್ಸನ್ನು ನಿರ್ಮಲ ಮಾಡಿಕೊಳ್ಳಿರಿ, ನಿಮ್ಮ ಹೃದಯವನ್ನು ನಿರ್ಮಲ ಮಾಡಿಕೊಳ್ಳಿ ಅಂದರೆ ಮನಸ್ಸು ಆಗಿದೆ ಅದು ನಿರ್ಮಲ ಮಾಡಿ. ದುಃಖಿಸಿರಿ, ಗೋಳಾಡಿರಿ, ಸಂತೋಷ ಬಿಟ್ಟು ಮನಗುಂದಿದವರಾಗಿರಿ, ಕರ್ತ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿ. ಎಷ್ಟು ನಾವು ಪ್ರಾರ್ಥನೆ ಮಾಡ್ತಾರೋ ಅಷ್ಟು ದೇವರ ಕಡೆ ಓದುವವರು, ಧ್ಯಾನ ಮಾಡೋರು, ಸಭೆಗೆ ಬಂದರು ಹಾಗೆ ದೇವರ ಲಕ್ಷಟ್ಟು ಕೇಳಿ ಬರಬೇಕು. ದೇವರು ಕೊಟ್ಟ ಸೇವಕ ಕೊಟ್ಟ ಆ ಬೋಧನೆಯನ್ನು ಧ್ಯಾನ ಮಾಡಿ ಆಗ ಅಷ್ಟು ದೇವರ ವಾಕ್ಯ ವಿಧೇಯರಾಗ್ತಿರೋ ಆಗ ದೇವರು ನಿಮ್ಮನ್ನು ಮೇಲಕ್ಕೆ ತರುತ್ತಾನೆ ಅಥವಾ ಅದ್ಭುತಗಳು ಮಾಡುತ್ತಾನೆ. ನಿಮ್ಮ ಕೆಲಸ ನಿಮ್ಮ ಕಷ್ಟದಿಂದ ಸಾಲದಿಂದ ಬಿಡುಗಡೆ ಕೊಡುತ್ತಾನೆ. ಹಾಗಾದರೆ ಅದ್ಭುತ ಆಗಬೇಕಾದ ಮೊದಲ ಸಂಗತಿ ನಿಮ್ಮ ಮನಸ್ಸು ಎಲ್ಲ ಮೂರ್ತಿಗಳನ್ನು ತೆಗೆದು ಹಾಕಬೇಕು. ಎರಡನೇ ಸಂಗತಿ ದೇವರ ಹತ್ತಿರಕ್ಕೆ ಪ್ರಾರ್ಥನೆ, ವಾಕ್ಯ ಓದುವುದು, ಸಭೆಯಾಗಿ ಸೇರಿ ಬರುವುದು, ಬರುವಾಗ ಪ್ರೇರೆ ಆ ಮೂರ್ತಿಗಳು ಆ ಪಾಪಕ್ಕೆ ಪಶ್ಚಾತ್ತಾಪ ಪಡುವಾಗ ದೇವರ ವಿಧೇಯರಾಗುವ ಅದ್ಭುತಗಳು ದೇವರು ಮಾಡುವನಾಗಿದೆ. ಈಗ ಮೂರನೇ ಸಂಗತಿಯಾಗಿದೆ, ಅದ್ಭುತಗಳ ಮೇಲೆ ಆಗಬೇಕಾದ್ರೆ ದೇವರ ಮೇಲೆ ಸಂಪೂರ್ಣದ ನಂಬಿಕೆ ಇರುವವರು ಆಗಬೇಕು. ರೋಮಾಪುರದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಾಕ್ಯ. ರೋಮನ್ಸ್ ಚಾಪ್ಟರ್ 4:20-21. ದೇವರು ಮಾಡಿದ ವಾಗ್ದಾನದ ವಿಷಯದಲ್ಲಿ ಅವನ ಅಪನಂಬಿಕೆಯಿಂದ ಸಂಚಲಿತನಾಗಲಿಲ್ಲ. ದೇವರನ್ನ ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸಿದ್ದಕ್ಕೆ ಸಮರ್ಥನೆಂದು ಪೂರ ಭರವಸೆಟ್ಟು ದೃಢ ನಂಬಿಕೊಳ್ಳವನಾದನು. ನೋಡ್ತೇವೆ ಅಬ್ರಹಾಮನ ಜೊತೆಯಲ್ಲಿ ಅದ್ಭುತ ಮಾಡಿದನು. ಏಕೆಂದರೆ ಪ್ರೇರೆ ಅದ್ಭುತ ಕೆಲವು ಕೂಡಲೇ ಆಗ್ತವೆ, ಕೆಲವು ಅದ್ಭುತ ತಡ. ಆದರೆ ಅದ್ಭುತ ಆಗಬೇಕಾದರೆ ನಿಮ್ಮ ನಂಬಿಕೆ ಅತಿ ಇಂಪಾರ್ಟೆಂಟ್. ಇವರು ಅಬ್ರಹಾಮನಿಗೆ 75 ವರ್ಷದಲ್ಲಿ ವಾಗ್ದಾನ ಕೊಟ್ಟನು, ನಿನಗೆ ಮಗನ ಕೊಡುತ್ತೇನೆ ಎಂಬುದಾಗಿ. ಆ ವಾಗ್ದಾನ ನೆರವೇ 25 ವರ್ಷ. ಆ 25 ವರ್ಷದ ಅಬ್ರಹಾಮನು ದೇವರ ವಾಗ್ದಾನ ದೃಢವಾಗಿ ನಂಬಿದನು. ಅದರ ಬಗ್ಗೆ ಅಪನಂಬಿಕೆ ಮಾಡಲಿಲ್ಲ, ಸಂತಲಿತನಾಗಲಿಲ್ಲ, ಗುಣಗುಟ್ಟಲಿಲ್ಲ. ಆ ನಂಬಿಕೆ ದೇವರು ಸ್ತುತಿ ಮಾಡಿದನು, ಸ್ತೋತ್ರ ಮಾಡಿದನು. 20 ವರ್ಷ ತಾಗಿದ್ದು ಆ ನಂಬಿಕೆ ಅದ್ಭುತವಾಗಲಿಕ್ಕೆ ಆಗದೆ. ಇವತ್ತು ಅನೇಕರ ಜೀವಿತದಲ್ಲಿ ದೇವರು ಅದ್ಭುತಗಳು ಮಾಡಲಿಕ್ಕೆ ಬಯಸ್ತಾನೆ. ಅದಕ್ಕೆಲ್ಲ ಕೂಡಲೇ ಆಗಬೇಕು, ಅದು ದೇವರಿಗೆ ಬಿಟ್ಟದ್ದು. ದೇವರ ಕೆಲವು ಸರಿ ಇಮ್ಮಿಡಿಯೇಟ್ ಮಾಡುತ್ತಾನೆ, ಕೆಲವು ಸರಿ ನಂಬಿಕೆ ಪರೀಕ್ಷೆ ಮಾಡಿಗೆ ತಡ. ಆದರೆ ಅದ್ಭುತ ಆಗಬೇಕಾ, ನಿಮ್ಮ ನಂಬಿಕೆ ವೆರಿ ಇಂಪಾರ್ಟೆಂಟ್. ಏನು ದೇವರು ನಿಮಗೆ ವಾಗ್ದಾನ ಕೊಟ್ಟಿದ್ದಾನೋ, ಏನು ದೇವರು ನಿಮಗೆ ಪ್ರವಾದನೆ ಕೊಟ್ಟಿದ್ದಾನೋ, ದರ್ಶನ ಕೊಟ್ಟಿದ್ದಾನೋ, ಕಾರಣ ಅದು ದೃಢವಾಗಿ ನಮ್ಮ ಏನೇ ಪರಿಸ್ಥಿತಿ ಆಗಲಿ ಅಪನಂಬಿಕೆ ಮಾತನಾಡಬಾರ್ದು,
ದೇವರಿಗೆ ಗುಣಗುಟ್ಟಬಾರ್ದು. ದೇವರು ಕೊಟ್ಟ ವಾಗ್ದಾನ ನೇರ ನಂಬಿಕೆಯಿಂದ ಸ್ತೋತ್ರ ಮಾಡಿಸು. ತಕ್ಕ ಸಮಯದಲ್ಲಿ ಏನು ದೇವರು ಅದು ಮಾಡಿಯೇ ಮಾಡ್ತೇನೆ, ಅದ್ಭುತ ಹಾಗೇ ಆಗುತ್ತದೆ ಪ್ರಿಯರೇ. ಹಾಗಾದರೆ ಆ ನಂಬಿಕೆ ನಿಮ್ಮಲ್ಲಿ ಇರಬೇಕು ಪ್ರಿಯರೇ. 4ನೇ ಸಂಗತಿಯನ್ನು ನೋಡ್ತೇವೆ, ಐಕ್ಯತೆಯನ್ನು ಕಾಪಾಡಿಕೊಳ್ಳುವವರು ಆಗಬೇಕು. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 1ರಿಂದ 3ನೇ ವಾಕ್ಯ ತನಕ. ನೀವು ದೇವರಿಂದ ಕರೆಯಲ್ಪಟ್ಟವರ ಕಾರಣ ಯೋಗರಿಗೆ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೇವೆಯನ್ನು ನಾನು ನಿಮ್ಮನ್ನು ಪ್ರಬೋಧಿಸ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನ ಎಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮದಿಂದುಂಟುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ಅಪೊಸ್ತಲ ಹೇಳ್ತಾನೆ, ನಿಮ್ಮ ಜೀವನ ಅದ್ಭುತಗಳು ಆಗಬೇಕಾದ್ರೆ ನಿಮ್ಮ ಮಧ್ಯದಲ್ಲಿ, ಸಭೆಯಲ್ಲಿ, ಸಭಾ ಪಾಲಕರ ಜೊತೆಯಲ್ಲಿ, ಸಹೋದರ ಮಧ್ಯದಲ್ಲಿ ನನ್ನ ಐಕ್ಯತೆ, ಒಂದೇ ಮನಸ್ಸು ಅತಿ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ಮತ್ತೆ ಬರೆಸುವ 18-19 ವಾಕ್ಯದಲ್ಲಿ ನಿಮ್ಮಲ್ಲಿ ಅದ್ಭುತ ಆಗಬೇಕಾ, ನಿಮ್ಮಲ್ಲಿ ಏಕ ಮನಸ್ಸು ಇಂಪಾರ್ಟೆಂಟ್. ಮತ್ತು ಏಕ ಮನಸ್ಸು ಪ್ರಾರ್ಥನೆ ಮಾಡೋದು ಇಂಪಾರ್ಟೆಂಟ್. ನಿಮ್ಮಲ್ಲಿ ಏಕ ಮನಸ್ಸಿಲ್ಲವೋ ಅದು ಅದ್ಭುತ ಮೇಲೆ ಅಡ್ಡಿ ಆಗ್ತದೆ. ಅದಕ್ಕೆ ಆ ಏಕ ಮನಸ್ಸು ಬೇಕಾದರೆ ಒಬ್ಬರೊಬ್ಬರ ಬಲೆಯನ್ನು ಸಹಿಸಿಕೊಳ್ಳಬೇಕು, ದೀರ್ಘ ತಾಳ್ಮೆಯಿಂದ ಇರಬೇಕು, ಒಬ್ಬರೊಬ್ಬರ ತಪ್ಪು ಓರಿಸಲಿಕ್ಕೆ ಕಾರಣ ತಪ್ಪು ಓರಿಸದೆ ಪ್ರೀತಿಯಿಂದ ಒಬ್ಬರು ಸಹಿಸಿಕೊಂಡು ಪವಿತ್ರ ಐಕ್ಯವನ್ನು ಕಾಪಾಡಲು ಆಸಕ್ತರ, ಹಾಗಾದರೆ ಅದ್ಭುತ ಆಗ್ತದೆ. ಅದಕ್ಕೆ ಮತ್ತೆ 19 ವಾಕ್ಯದಲ್ಲಿ ಈಗ ಹೇಳ್ತಾನೆ ಯೇಸು ಕ್ರಿಸ್ತನು, ಇದಲ್ಲದೆ ನಿಮ್ಮಲ್ಲಿ ಇಬ್ಬರು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದು ಎಂದು ನಿಮಗೆ ಹೇಳುತ್ತೇನೆ. ಅದ್ಭುತ ಆಗಬೇಕಾ ನಿಮ್ಮ ಮಧ್ಯದಲ್ಲಿ ಸಭೆ ಒಟ್ಟಿಗೆ, ಸಭಾ ಪಾಲಕರೊಟ್ಟಿಗೆ, ನಾಲ್ಕರೊಟ್ಟಿಗೆ ಐಕ್ಯತೆ, ಒಂದೇ ಮನಸ್ಸು ಬೇಕು. ಆ ಒಂದೇ ಮನಸ್ಸು ಮಾಡುವ ಪ್ರಾರ್ಥನೆ ಕೇಳಿ ಅದ್ಭುತ ಮಾಡುವನಾಗಿದೆ. ಇದು ಅನೇಕ ಕುಟುಂಬದಲ್ಲಿ ಅದ್ಭುತ ಆಗಲಿಕ್ಕೆ ಅಡ್ಡಿ ಏನು ಕಾರಣ? ಗಂಡ ಹೆಂಡತಿ ಮಧ್ಯದಲ್ಲಿ ಐಕ್ಯತೆ ಅತಿ ಇಂಪಾರ್ಟೆಂಟ್ ಆಗಿದೆ. ನಿಮ್ಮ ಕುಟುಂಬದಲ್ಲಿ ಅದ್ಭುತ ಆಗಬೇಕಾದ್ರೆ ನಾವು ವಾಕ್ಯ ನೋಡ್ತೇವೆ, ಪೇತ್ರನ ಬರೆದ ಮೊದಲ ಪತ್ರಿಕೆ ಅದು 3ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ. ಸಾರಲು ಹಾಗೆ ಅಬ್ರಹಾಮನಿಗೆ ವಿಧೇಯರಾಗಿದ್ದು ಅವನನ್ನು ಯಜಮಾನೆಂದು ಕರೆದರು ಎಂದು ಬರೆದರೆ ನೀವು ಸಾರಲ ಕುಮಾರರಾಗಿದ್ದೀರಲ್ಲ. ಅದೇ ರೀತಿಯಾಗಿ ಪುರುಷರೇ, ಸ್ತ್ರೀಯು ಪುರುಷನಿಗಿಂತ ಬಲಹೀನಳೆಂಬುದನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಹೆಂಡತಿಯರ ಸಂಗಡ ವಿವೇಕದಿಂದ ಒಗೆತನ ಮಾಡಿರಿ. ಅವ್ರ ಜೀವವರೆಗೆ ನಿಮ್ಮೊಂದಿಗೆ ಬಾಧ್ಯರಾಗಿದ್ದರೆಂದು ತಿಳಿದು ಅವರಿಗೆ ಮಾನವನ್ನು ಸಲ್ಲಿಸಿರಿ. ಹೀಗೆ ನಡೆದರೆ ನಿಮ್ಮ ಪ್ರಾರ್ಥನೆಗಳಿಗೆ ಅಡ್ಡಿ ಇರುವುದಿಲ್ಲ. ಇಲ್ಲಪ್ಪ ಅತಿ ಸ್ಪಷ್ಟ ಹೇಳ್ತಾನೆ, ನಿಮ್ಮ ಕುಟುಂಬದ ಅದ್ಭುತ ಆಗಬೇಕಾ, ಮೊದಲು ಹೆಂಡತಿಯು ತನ್ನ ಗಂಡನಿಗೆ ಗೌರವವನ್ನು ಕೊಡುವ ಆಗಬೇಕು. ತನ್ನ ಗಂಡ ತನ್ನ ಯಜಮಾನ ಎಂಬುದಾಗಿ ಭಾವಿಸಿಕೊಳ್ಳುವಲಾಗಬೇಕು. ಮತ್ತು ಹೆಂಡತಿ ತನ್ನ ಗಂಡನಿಗೆ ಎಲ್ಲ ವಿಷಯದಲ್ಲಿ ಅಧೀನಲಾಗಬೇಕು. ನಂತರ ಗಂಡನಾದವನು ತನ್ನ ಹೆಂಡತಿಯು ತನಗೆ ಬಲ ಇಲ್ಲ ಎಂದು ತಿಳಿದುಕೊಂಡು ಹೆಂಡತಿಯೊಟ್ಟಿಗೆ ಪ್ರೀತಿಯಿಂದ ವಿವೇಕದಿಂದ ಒಗತನ ಮಾಡಬೇಕು. ಅವಳಿಗೆ ಗೌರವ ಕೊಡಬೇಕು. ಹೀಗೆ ಕುಟುಂಬದ ಗಂಡ ಹೆಂಡತಿ ಒಬ್ಬರೊಬ್ಬರು ಪ್ರೀತಿಯಿಂದ ಐಕ್ಯತೆಯಿಂದ ಒಂದೇ ಮನಸ್ಸು ಕಾಪಾಡಿಕೊಂಡು ಪ್ರಾರ್ಥನೆ ಮಾಡಿದ್ರೆ ಆ ಕುಟುಂಬದಲ್ಲಿ ಅದ್ಭುತ ಆಗುತ್ತದೆ ಪ್ರಿಯರೇ. ಇವತ್ತು ಅನೇಕ ಕುಟುಂಬಗಳು ಕೂಗುತ್ತಾರೆ, ಪಾಸ್ಟರ್ ನನ್ನ ಕುಟುಂಬದ ಸಮಸ್ಯೆ ಕಾರಣ ಪ್ರಿಯರೇ. ದೇವರು ಅದ್ಭುತ ಮಾಡಲಿಕ್ಕೆ ನಿಮ್ಮ ಗಂಡ ಹೆಂಡತಿ ಮಧ್ಯೆ ಒಂದು ಐಕ್ಯತೆ, ಒಂದೇ ಮನಸ್ಸಲ್ಲಿದ್ದರೆ ಅಲ್ಲಿ ಅದ್ಭುತ ಆಗಲಿಕ್ಕೆ ಆಗುವುದಿಲ್ಲ. ದೇವರು ಅದ್ಭುತ ಸ್ವರೂಪನು ನಿನ್ನಿದ್ದ ಇಬ್ರಿಯ 13:8 ಯೇಸು ಕ್ರಿಸ್ತ ನಿನ್ನಿದ್ದಾಗೆ ಇವತ್ತು ಸಹ ನಂತರ ಅದೇ ರೀತಿ ಯೇಸು ಕ್ರಿಸ್ತನು ಬದಲಾಗಲಿಲ್ಲ. ಆತ ಅದ್ಭುತ ಶಕ್ತಿಯು ಕಡಿಮೆ ಆಗಲಿಲ್ಲ. ಹಾಗೆ ನಿಮ್ಮಲ್ಲಿ ಅದ್ಭುತ ಆಗಬೇಕಾ? ಇವತ್ತು ನಿಮ್ಮ ಕುಟುಂಬ ಜೀವಿತದಲ್ಲಿ ಗಂಡ ಹೆಂಡತಿಯ ಐಕ್ಯತೆಯನ್ನು ಪರೀಕ್ಷಿಸಿರಿ. ಗಂಡ ಇಬ್ಬರು ಒಬ್ಬರೊಬ್ಬರು ಸಹಿಸಿಕೊಳ್ಳಬೇಕು. ಒಬ್ಬರ ಬಲ ಹೆಂಡತಿಯನ್ನು ಸಹಿಸಿ ಪ್ರೀತಿಯಿಂದ ನೀವು ಐಕ್ಯತೆಯಾಗಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಆಗ ನೀವು ಮಾಡೋ ಪ್ರಾರ್ಥನೆ ಇದರ ಉತ್ತರ ಕೊಟ್ಟು ನಿಮ್ಮ ಕುಟುಂಬವನ್ನು ಉದ್ಧಾರ ಮಾಡುತ್ತಾನೆ. ಎಲ್ಲ ಕುಟುಂಬ ಎದುರು ನಿಮ್ಮ ತಲೆ ಎತ್ತುತ್ತಾನೆ. ನಿಮ್ಮ ಕುಟುಂಬ ಅದ್ಭುತ 100% ಆಗ್ತದೆ. ಈ ರೀತಿ ನೀವು ಐಕ್ಯತೆ ಕಾಪಾಡಬೇಕು ಅದ್ಭುತಗಳು ಆಗಬೇಕಾದರೆ. ಈಗ 5ನೇ ಸಂಗತಿ ಅದ್ಭುತ ಆಗಬೇಕಾದರೆ ಬೇಸರಗೊಳ್ಳದೆ ಪ್ರಾರ್ಥನೆಯನ್ನು ಮಾಡುವವರು ಆಗಬೇಕು. ಮತ್ತೆ ಅನುಭವಿಸುವಾರ್ತೆ 15ನೇ ಅಧ್ಯಾಯದಲ್ಲಿ 21ರಿಂದ 28ನೇ ವಾಕ್ಯ ತನಕ. ಯೇಸು ಅಲ್ಲಿಂದ ಹೊರಟು ತೂರು ಸೀದೋನ್ ಪಟ್ಟಣಗಳ ಪ್ರಾಂತ್ಯಗಳಿಗೆ ಹೋದನು. ಆ ಸೀಮೆಯಿಂದ ಕಾನಾನರೊಬ್ಬಳು ಹೊರಟು ಬಂದು, ಸ್ವಾಮಿ ದಾವೀದ ಕುಮಾರನೇ, ನನ್ನನ್ನು ಕರುಣಿಸು, ನನ್ನ ಮಗಳಿಗೆ ದೈವದ ಕಾಟ ಬಹಳವಾಗಿದೆ ಎಂದು ಕೂಗಿಕೊಂಡಳು. ಆದರೆ ಆತನು ಆಕೆಗೆ ಏನೂ ಉತ್ತರ ಕೊಡಲಿಲ್ಲ. ಆಗ ಆತನ ಶಿಷ್ಯರು ಬಂದು
ನಮ್ಮ ಹಿಂದೆ ಕೂಗಿಕೊಂಡು ಬರುತ್ತಾಳೆ, ಆಕೆಯನ್ನು ಕಳುಹಿಸಿಬಿಡು ಎಂದು ಆತನನ್ನು ಬೇಡಿಕೊಂಡರು. ಅದಕ್ಕಾತನು, ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲಿನ ಮನೆತನದವರ ಬಳಿಗೆ ಹೊರತು ಮತ್ತರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ ಅಂದನು. ಆಗ ಆಕೆ ಬಂದು ಆತನಿಗೆ ಅಡ್ಡಬಿದ್ದು, ಸ್ವಾಮಿ, ನನಗೆ ಅನುಗ್ರಹ ಮಾಡಬೇಕು ಅಂದಳು. ಅದಕ್ಕಾತನು, ಮಕ್ಕಳು ತಿನ್ನೋ ರೊಟ್ಟಿಯನ್ನು ತಕ್ಕೊಂಡು ನಾಯಿ ಮರಿಯಲ್ಲಿ ಹಾಕುವುದು ಸರಿಯಲ್ಲ ಎಂದು ಉತ್ತರ ಕೊಡಲು ಆಕೆ, ಸ್ವಾಮಿ, ಆ ಮಾತು ನಿಜವೇ. ನಾಯಿ ಮರಿಗಳಂತೂ ತಮ್ಮ ಯಜಮಾನರ ಮೇಜಿನಿಂದ ಬೀಳೋ ರೊಟ್ಟಿಯ ತುಂಡುಗಳನ್ನು ತಿನ್ನುತ್ತಾವಲ್ಲ ಅಂದಳು. ಆಗ ಯೇಸು ಆಕೆಗೆ, ಅಮ್ಮ, ನಿನ್ನ ನಂಬಿಕೆ ಬಹಳ, ನಿನ್ನ ಮನಸ್ಸಿನಂತೆ ಆಗಲಿ ಎಂದು ಉತ್ತರ ಕೊಟ್ಟನು. ಅದೇ ಗಳಿಗೆಯಲ್ಲಿ ಆಕೆಯ ಮಗಳು ಸ್ವಸ್ಥಳಾದಳು. ಇವತ್ತು ಪ್ರಿಯರೇ, ಅನೇಕ ಕುಟುಂಬದಲ್ಲಿ ಅದ್ಭುತಗಳು ಆಗಬೇಕಾ, ರೋಗಗಳು ಗುಣವಾಗಬೇಕಾ, ಮಾತುಕತೆ ಆಗಬೇಕಾ, ಸಾಲ ಬಿಡುಗಡೆ ಆಗಬೇಕಾ, ಪ್ರಿಯರೇ ನಿಮ್ಮ ಮಕ್ಕಳಿಗೆ ಹಾಗಾದರೆ ಎಡೆ ಬಿಡದ ಪ್ರಾರ್ಥನೆ ಬೇಕು. ಪ್ರಿಯ ನೋಡ್ತೀವಿ, ಈ ಕಾಂಡ ಸ್ತ್ರೀಯಲು ಯೇಸು ಪ್ರಾರ್ಥನೆಗೆ ಬಂದಾಗ ಪ್ರಿಯೇ ಅಲ್ಲಿ ನೋಡಿದೆ, ಸ್ವಾಮಿ ಇದೊಂದು ಕುಮಾರ ಕರುಣಿಸು ಎಂದು ಹೇಳುವಾಗ ಯೇಸು ಕ್ರಿಸ್ತ ಏನೂ ಉತ್ತರ ಕೊಡದೆ, ದೇವರು ಪ್ರಾರ್ಥನೆಗೆ ಉತ್ತರ ಕೊಡುವುದಿಲ್ಲ. ಅದು ಅಲ್ಲಿ ನೀವು ನಿರಸರಾಗಬಾರ್ದು. ಪ್ರಾರ್ಥನೆ ಉತ್ತರ ಬರಲಿ ಎಂಬುದಾಗಿ ದೇವರಿಗೆ ಗುಣಗುಟ್ಟಬಾರ್ದು. ಪ್ರೇ ಇನ್ನೂ ಆ ಹೆಂಗಸು ಪ್ರಾರ್ಥನೆ ಅವಳಿಗೆ ನಂಬಿಕಿತ್ತು, ಯೇಸು ಒಬ್ಬನೇ ನನ್ನ ಮಗಳಿಗೆ ಗುಣ ಮಾಡಲಿಕ್ಕೆ ಸಾಧ್ಯ ಉಂಟೆಂಬುದು. ಅದಕ್ಕೆ ಪುನಃ ಎರಡನೇ ಸಲ ನೋಡ್ತೇವೆ, ಆಗ ಆತನ ಶಿಷ್ಯರು ಬಂದು ನಮ್ಮ ಹಿಂದೆ ಕೂಗಿಕೊಂಡು ಬರ್ತಾಳೆ, ಆಕೆಯನ್ನು ಕಲಿಸಿಬಿಡು ಎಂದು ಆತನ ಬೇಡಿಕೊಂಡರು. ಶಿಷ್ಯರು ಬಂದು ಯೇಸು ಅಂತಾರೆ, ಆಕೆಯನ್ನು ಕಲಿಸಿಬಿಡು ಹೇಳ್ತಾರೆ. ಆಗ ಯೇಸು ಆ ಒಂದು ಹೆಂಗಸ ಏನಂತೆ, ಅದಕ್ಕಾತನು, ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲಿನ ಮನೆತನ ಬಳಿಗೆ ಹೊರತು ಮತ್ತಾರು ಬಳಿಗೆ ನಾನು ಕಲಿಸಲ್ಪಟ್ಟವನಲ್ಲ ಎಂದು ಯೇಸು ಆಕೆಗೆ ಉತ್ತರ ಕೊಡುತ್ತಾನೆ. ಆದರೂ ಆಕೆ ನಿರಾಸಲಾಗುವುದಿಲ್ಲ, ಬಿಟ್ಟು ಮನೆಗೆ ಹೋಗುವುದಿಲ್ಲ. ನಂತರ 20 ಆಗ ಆಕೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನನಗೆ ಅನುಗ್ರಹ ಮಾಡಬೇಕು ಎಂದು ಹೇಳುವಾಗ ಪುನಃ ಯೇಸು ಕ್ರಿಸ್ತ ಹೇಳ್ತಾನೆ, ಮಕ್ಕಳು ತಿಂದು ರೊಟ್ಟಿಯನ್ನು ತಗೊಂಡು ನಾಯಿ ಬೆಲೆ ಆಗು ಸರಿಯಲ್ಲ. ಅಷ್ಟು ಹೇಳಿದ್ರು ಸಹ ಈ ಹೆಂಗಸ್ಸು ಆ ನಾಯಿ ಮರಿದ ಅಷ್ಟು ತನ್ನನ್ನೇ ಅವಳು ತಗ್ಗಿಸ್ಕೊಂಡು ಬಂದಳು. ಹೌದು, ನಿಜ, ಹೌದು. ಅವಳು ಹೇಳಿದರು, ನಾಯಿ ಮರಿಗಂತೂ ತಮ್ಮ ಯಜಮಾನ ಮೇಜಿನ ಬೀಳೋ ರೊಟ್ಟಿ ತಿನ್ನುತ್ತಾವಲ್ಲ ಅಂದರೆ ಎಂದು. ಆಗ ಯೇಸು, ಅಮ್ಮ, ನೀವು ನಮಗೆ ಬಹಳ ಎಂದು ಅರ್ಥಪಲೆ ಎಷ್ಟು ನಿಮ್ಮ ಪ್ರಾರ್ಥನೆ ತಡೆ ಹಿಡಿಯಬಹುದು. ಅದು ನೀವು ಪ್ರಾರ್ಥನೆ ಮಾಡುವ ನಂಬಿಕೆಯಿಂದ ವಾಗ್ದಾನ ಹಿಡಿದುಕೊಂಡು ಪ್ರಾರ್ಥನೆ ಮಾಡಿ ಉತ್ತರ ಬರುತ್ತ ಪ್ರಾರ್ಥನೆ ಬೇಸರಗಳ ಬೇಡ. ಆವಾಗ ದೇವರು ನೋಡಿಕೊಂಡು, ಅಮ್ಮ, ನೀನು ನಮಗೆ ನೀನು ನಂಬಿದಂತೆ ಆಗಿದೆ. ಅದ್ಭುತ ಆಗಬೇಕಾದರೆ ಒಂದೇ ದಿನದ ಪ್ರಾರ್ಥನೆ ಆಗುವುದಿಲ್ಲ. ಕೆಲವು ದಿನಗಳು ನೀವು ನಿರಂತರವಾಗಿ ಆಗೋರು ರಾತ್ರಿ ಉಪವಾಸದಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು. ಎಷ್ಟು ತಡವಾದರೂ ಪ್ರಾರ್ಥನೆ ಬೇಸರಗೊಳ್ಳದೆ ದಿನಾಲು ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ಆವಾಗ ಅದ್ಭುತ ಆಗುತ್ತದೆ. ಅದು ಇವತ್ತು ಅನೇಕರು ಸ್ವಲ್ಪ ದಿವಸ ಪ್ರಾರ್ಥನೆ ಮಾಡ್ತಾರೆ, ಸ್ವಲ್ಪ ದಿವಸ ಆಗಿಲ್ಲ. ಉತ್ತರ ಬರೋ ತನಕ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ, ನಂಬಿಕೆಯನ್ನೇ ಮಾತನಾಡಿರಿ. ಆಗ ನಿಮ್ಮ ನಂಬಿಕೆ ನೋಡಿಕೊಂಡು ದೇವರು ಅದ್ಭುತ ಮಾಡುವನು ಆಗಿದ್ದಾನೆ. 6ನೇ ಸಂಗತಿ ಅದ್ಭುತ ಆಗಬೇಕಾದರೆ ದೇವರು ಕೊಟ್ಟ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡೆಯುವವರು ಆಗಬೇಕು. ಇದು ಅತಿ ಅತಿ ಪ್ರಾಮುಖ್ಯವಾಗಿತ್ತು. ಅನೇಕರು ಈ 5 ಸಂಗತಿಗಳನ್ನು ಮಾಡಿಕೊಂಡು ಈ 6ನೇ ಸಂಗತಿ ಮಾಡದಿದ್ದರೆ ನಿಮ್ಮ ಅದ್ಭುತವು ತಡೆ ಹಿಡಿಯಲ್ಪಡುತ್ತದೆ. ಯಾಕೆಂದರೆ ನೋಡ್ತೇವೆ, ಯೋನ ಬರೆದ ಸುವಾರ್ತೆ 15ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನೂ ಬೇಕಾದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ನೀವು ಪ್ರಿಯಲ್ಲಿ ಯೇಸು ಕ್ರಿಸ್ತನೇ, ನೀವು ನನ್ನಲ್ಲಿ ಅಂದರೆ ಯೇಸು ಕ್ರಿಸ್ತನಲ್ಲಿ ಯೇಸು ಕ್ರಿಸ್ತನ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಆತನ ವಾಕ್ಯಕ್ಕೆ ವಿಧೇಯರಾಗಬೇಕು. ಆಗ ಏನೂ ಬೇಡಿದ್ದರೂ ಕೊಡುತ್ತಾನೆ. ಇವತ್ತು ನೀವು ಬರೀ ಪ್ರಾರ್ಥನೆ ಮಾಡಿ ದೇವರ ವಾಕ್ಯಕ್ಕೆ ವಿಧೇಯರಾಗದಿದ್ದರೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರುವುದಿಲ್ಲ. ವಿಧೇಯತೆ ಅತಿ ಇಂಪಾರ್ಟೆಂಟ್. ಇದೇ ಯೋನ ಪುನಃ 1 ಯೋನ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 20ನೇ ವಾಕ್ಯದಲ್ಲಿ ಇನ್ನೂ ಸ್ಪಷ್ಟವಾಗಿ ಹೇಳ್ತಾನೆ. ಫಸ್ಟ್ ಜಾನ್ 3:22, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ಆತ ಎಣಿಕೆಯಲ್ಲಿ ಮೆಚ್ಚುಗೆಯಾದ ಕಾರ್ಯಗಳನ್ನು ಮಾಡುವರಾಗುವುದರಿಂದ ಏನು ಬೇಡಿಕೊಂಡರೂ ಆತನ ಹೊಂದುವೆವು. ಪ್ರೇರೆ, ಹಾಗಾದರೆ ನಿಮ್ಮ ಜೀವಿತದಲ್ಲಿ ಅದ್ಭುತ ಆಗಬೇಕಾದರೆ ಈ 6ನೇ ಸಂಗತಿ ಸಹ ಅತಿ ಇಂಪಾರ್ಟೆಂಟ್. ಏನು ಹೇಳ್ತೀವಿ ಯೋನನು, ಮತ್ತು ನಾವು ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಮತ್ತು ಆತನಿಕೆಯಲ್ಲಿ ಮೆಚ್ಚುಗೆದ ಕಾರ್ಯ ಮಾಡುವುದು ಏನು ಬೇಡಿಕೊಂಡರೂ ಒಂದು ಆಗುತ್ತೆ. ನೀವು ಬರೀ ಪ್ರಾರ್ಥನೆ ಮಾಡಬಹುದು, ನಂಬಿಕೆ ಮಾತನಾಡಬಹುದು, ಆದರೆ ಎಷ್ಟು ತನಕ ನೀವು ಆಜ್ಞೆಗೆ ವಿಧೇಯರಾಗುವುದಿಲ್ಲೋ ಅಷ್ಟು ತನಕ ಅದ್ಭುತ ಮಾಡಲಿಕ್ಕೆ ದೇವರಿಗೆ ಅಸಾಧ್ಯವಾಗಿದೆ. ಅದ್ಭುತ ಆಗಬೇಕಾದ್ರೆ 6ನೇ ಸಂಗತಿಯ ಪ್ರಕಾರ ನೀವು ಪ್ರಾರ್ಥನೆ ಮಾಡಿದಾಗೆ ದಿನಾಳು ದೇವರ ಓದುವರಬೇಕು, ಅಲ್ಲಬೇಕು, ಓದುವರಬೇಕು. ಅದೇ ಇರೋ ಪ್ರತಿಯೊಂದು ಆಜ್ಞೆ ಕೈಕೊಂಡು ನಡೆಯಬೇಕು.
ಮತ್ತು ನೀವು ಮಾಡೋ ಕೆಲಸ, ನಿಮ್ಮ ಸೇವೆ ಎಲ್ಲವೂ ದೇವ್ರ ಮೆಚ್ಚಗಾಗಿ ಮಾಡೋದು ಏನು ಬಿಡಿದ್ರು 100% ದೇವರು ಕೊಡುತ್ತಾನೆ, ಅದ್ಭುತ ಮಾಡುವನಾಗಿದ್ದಾನೆ. ಈಗ ಲಾಸ್ಟ್ 7ನೇ ಸಂಗತಿ ಆಗಿದೆ, ಅದ್ಭುತ ಆಗಬೇಕಾದ್ರೆ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ. ಯಾಕೆ ಉಪವಾಸ? ಇವತ್ತು ಅನೇಕರು ಉಪವಾಸದಿಂದ ಯಾಕೆ ಉಪವಾಸ ಮಾಡಬೇಕು ಪ್ರೇ? ಅದ್ಭುತ ಆಗಬೇಕಾದ್ರೆ ಉಪವಾಸ ಮಾಡಿ. ಯಾಕೆ ನಾವು ನೋಡಪ್ರೆ 2ನೇ ಪೂರ್ವಕಾಲ ವರ್ತಮಾನ ಕಾಂಡ 7ನೇ ಅಧ್ಯಾಯದಲ್ಲಿ 13 ಮತ್ತು 14ನೇ ವಾಕ್ಯ. 2 Chronicles chapter 7 verse 13 and 14 verse. ನಾನು ಆಕಾಶವನ್ನು ಮಳೆಗನ್ನತೆ ಮುಚ್ಚುವಾಗಲೂ, ದೇಶವನ್ನು ತಿಂದು ಬಿಡುವುದಕ್ಕೆ ಮಿಡತೆಗಳನ್ನು ಕಳುಹಿಸುವಾಗಲೂ, ನನ್ನ ಪ್ರಜೆ ಮೇಲೆ ಘೋರವಾದ ಬರ ಮಾಡುವಾಗಲೂ, ನನ್ನ ಉಳಿದ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನ ಭವಿಸುವುದಾದರೆ ನಾನು ಪರಲೋಕದಲ್ಲಿ ಲಾಲಿಸಿ ಅವರ ಪಾಪಗಳನ್ನು ಶ್ರಮಿಸಿ ಅವರ ಆರಿಕೊಂಡು ದಯ ಪಾಲಿಸುವೆನು. ಇಲ್ಲಿ ದೇವರತನೇ, ನಾನು ಆಕಾಶ ನೀವು ಎಷ್ಟೋ ಪ್ರಾರ್ಥನೆ ಮಾಡಿದ್ರೂ ಉತ್ತರ ಬರೋದಿಲ್ಲ, ನಿಮ್ಮ ಮೇಲೆ ಘೋರವಾದಿ ಉಂಟು, ನಿಮ್ಮ ಕೆಲಸ ನಷ್ಟ ಆಗಾದರೆ ಏನು ಮಾಡಬೇಕು? ನನ್ನ ಪ್ರೇಂತ ನೀವು ಕುಟುಂಬವಾಗಿ ಅಥವಾ ಸಭೆ ಒಟ್ಟಿಗೆ ಸೇರಿ ಉಪವಾಸ ಮಾಡಿದ್ರೇನು? ಬರೀ ಒಂದು ಊಟ ಬಿಡೋದು ಮಾತ್ರ, ಊಟ ಬಿಟ್ಟು ಆ ಸಮಯ ಇಂಪಾರ್ಟೆಂಟ್. ಇವತ್ತು ಅನೇಕರು ಉಪವಾಸ ಊಟ ಬಿಡುತ್ತಾರೆ, ಆದರೆ ನಿದ್ರೆ ಬಿಡೋದಿಲ್ಲ. ಪ್ರಾರ್ಥನೆ ಮಾಡ್ತಾರೆ. ಉಪವಾಸ ಅಂದರೆ ಅಲ್ಲಿ ಊಟ ಬಿಡೋದು ಮಾತ್ರ, ಊಟದ ಜೊತೆಯಲ್ಲಿ ನಿಮ್ಮ ಕೆಲಸಗಳನ್ನೆಲ್ಲ ಬದಿಗಿಟ್ಟುಕೊಂಡು ಆ ಸಮಯವನ್ನು ನೀವು ಪ್ರಾರ್ಥನೆಯಲ್ಲಿ ಉಪಯೋಗ ಮಾಡಬೇಕು. ಪ್ರಾರ್ಥನೆ ಮಾಡಿದಾಗ ಏನು ಮಾಡಬೇಕು? ನೀವು ದೇವರ ವಾಕ್ಯನ ಅತಿ ಓದುವರಾಗಬೇಕು. ಅದಕ್ಕೆ ಉಪವಾಸವನ್ನು ಮಾಡುವಾಗ ಕುಟುಂಬವಾಗಿ ಗಂಡ ಹೆಂಡತಿ ಇಬ್ಬರು ಸೇರಿ ಮಾಡಬೇಕು, ನಿಮ್ಮ ಸಭೆ ಒಟ್ಟಿಗೆ ಮಾಡಬೇಕು. ಆಗ ಉಪವಾಸ ಮಾಡಿಕೊಂಡು ಬರುವಾಗ ಪವಿತ್ರಾತ್ಮನು ಅತಿ ಸ್ಪಷ್ಟವಾಗಿ ನೀವು ಬೇಡಬೇಕು. ಉಪವಾಸ ಮಾಡುವಾಗ ನೀವು ಈ ರೀತಿ ಪ್ರಾರ್ಥನೆ ಮಾಡಬೇಕು ದೇವರಾತ್ಮೊಟ್ಟಿಗೆ, ಪವಿತ್ರಾತ್ಮನೇ, ನನ್ನ ಅದ್ಭುತ ಆಗುವುದಕ್ಕೆ, ನನ್ನ ಅದ್ಭುತವಾಗುವುದಕ್ಕೆ ನನ್ನ ಜೀವಿತದಲ್ಲಿ ಏನು ಪಾಪ ಉಂಟು ಪವಿತ್ರಾತ್ಮನೇ, ನಿನ್ನ ವಾಕ್ಯದ ಮುಖಾಂತರ ನನಗೆ ಮಾತನಾಡಬೇಕು ಎಂಬುದನ್ನು ಹೀಗೆ ಹೇಳಿ ಉಪವಾಸವನ್ನು ಪ್ರಾರ್ಥನೆ ಮಾಡುವಾಗ, ಸಭೆಯಾಗಿ ಸೇರಿ ಬರುವಾಗ ಪವಿತ್ರಾತ್ಮನು ಸೇವಕರ ಮುಖಾಂತರ ಕೊಡುವ ಬೈಬಲ್ ಸ್ಟಡಿ, ಪ್ರವಾದನೆ, ಉತ್ತರ ವಾಕ್ಯದಲ್ಲಿ ದೇವರು ನಿಮ್ಮ ಪಾಪಗಳು ತೋರಿಸ್ತಾನೆ. ಮತ್ತು ವೈಯಕ್ತಿಕವಾಗಿ ನೀವು ಬೈಬಲ್ ಓದಬೇಕು. ಪವಿತ್ರಾತ್ಮನೇ, ನನ್ನ ಜೀವಿತದಲ್ಲಿ ನನಗೆ ಅದ್ಭುತ ಆಗಬೇಕು. ಆಗ ಅದ್ಭುತ ಆಗಬೇಕಾದ್ರೆ ದೇವ ಎಲ್ಲಿ ನನ್ನಲ್ಲಿ ತಪ್ಪುತ್ತೋ ಆಗ ದೇವರ ಆತ್ಮನು ಪ್ರಾರ್ಥನೆ ಮಾಡುವವರಿಗೆ, ವಾಕ್ಯ ಹುಡುಕಿ ಓದುವವರಿಗೆ, ಸಭೆಯಲ್ಲಿ ಕೆಲವು ವಾಕ್ಯ ಕೇಳುವವರಿಗೆ, ಈ ಟಿವಿಯಿಂದ ಕೆಲವರು ದೇವರ ಆತ್ಮನು ಮಾತನಾಡುತ್ತಾರೆ. ಆಗ ಆ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವುದರೆ ದೇವರ ಕೇಳಿಕೊಂಡು ನಿಮಗೆ ಬೇಕಾದ ಆರೋಗ್ಯ, ನಿಮ್ಮ ಪ್ರಾರ್ಥನೆ ಕೊಟ್ಟು ಅದ್ಭುತ ಮಾಡುತ್ತಾನೆ. ಒಂದು ವೇಳೆ ಪ್ರೇರೆ ಉಪವಾಸ ಯಾಕೆ ಮಾಡಬೇಕಾದ್ರೆ, ಉಪವಾಸ ಮಾಡುವಾಗ ನಿಮ್ಮಲ್ಲಿ ಅಡಕವಾಗಿ ಗುಪ್ತ ಪಾಪಗಳು ಸಹ ಪವಿತ್ರಾತ್ಮನು ನಿಮಗೆ ಅತಿ ಸ್ಪಷ್ಟವಾಗಿ ವಾಕ್ಯ ಓದೋದ್ರ ಮುಖಾಂತರ ಅದರ ಸಭೆಯಾಗಿ ಕೂಡಿಕೊಂಡು ಬಂದು ದೇವರ ಸಭೆ ವಾಕ್ಯದ ಮುಖಾಂತರ ನಿಮಗೆ ತೋರಿಸಿಕೊಡುತ್ತಾನೆ. ಆಗ ನಿಮಗೆ ಪಶ್ಚಾತ್ತಾಪ ಪಡುವುದಾದರೆ ಡೆಫಿನಿಟ್ ಅದ್ಭುತಗಳು ಆಗುತ್ತವೆ. ಒಂದು ವೇಳೆ ಪ್ರೇರೆ ಅನೇಕರು ಉಪವಾಸ ಮಾಡುತ್ತಾರೆ, ಊಟ ಬಿಡುತ್ತಾರೆ, ಪ್ರಾರ್ಥನೆ ಇಲ್ಲ, ವಾಕ್ಯ ಇಲ್ಲ, ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ಉಪವಾಸ ಮಾಡುವುದರೆ ಕುಟುಂಬವಾಗಿ ಪ್ರಾರ್ಥನೆ ಕೂತ್ಕೊಳ್ಬೇಕು. ಮತ್ತು ಸಭೆಯಾಗಿ ಉಪವಾಸ ಅಂತ ಕರೆಯುವ ಸಭೆಯಲ್ಲಿ ಉಪವಾಸದಲ್ಲಿ ಎಷ್ಟು ದಿನ ಸಭೆಯ ಸೇವಕರು ಕರೆ ಅಷ್ಟು ದಿನ ಪಾಲುಗಾಗಿರಿ, ಪ್ರಾರ್ಥನೆ ಪರವಾಗಿ ಬನ್ನಿರಿ. ಪವಿತ್ರಾತ್ಮನೇ, ನನ್ನ ಸೇವಕರ ಮುಖಾಂತರ ನಿನ್ನ ಮಾತನಾಡು ಮತ್ತು ಬನ್ನಿರಿ. ಆಗ ದೇವರ ಆತ್ಮನು ನಿಮ್ಮ ಆಶೀರ್ವಾದಕ್ಕೆ ತಡೆಯುವ ಗುಪ್ತ ಪಾಪಗಳನ್ನು ವಾಕ್ಯದ ಮಾತನಾಡುವಾಗ, ಹೌದು ದೇವ ನಾನು ಪಾಪಿ ಒಪ್ಪಿಕೊಳ್ಳುತ್ತೇನೆ, ಪಟ್ಟುಕೊಂಡು ವಿಧಾರಾಗೋದೆ ಡೆಫಿನಿಟ್ ದೇವರು ಮುಚ್ಚಲಪಟ್ಟ ಬಾಗಿಲು ತೆರೆಯುತ್ತಾನೆ, ರೋಗಗಳು ಗುಣ ಮಾಡುತ್ತಾನೆ, ನಿಮ್ಮಕ್ಕೆ ನಷ್ಟವಾದ ಕೆಲಸ ಆಶ್ರಯ ಮಾಡ್ತಾನೆ, ಅದ್ಭುತ ಮಾಡುತ್ತಾನೆ. ಪ್ರೇರೆ ಇನ್ನೊಂದು ಎಕ್ಸಾಂಪಲ್ ಉಪವಾಸ ಯಾಕೆ ಮಾಡಬೇಕು ಎಂದು ನೋಡುತ್ತೇವೆ. ಯೋವೇಲ ಪ್ರವಾದಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 12ರಿಂದ 14ನೇ ವಾಕ್ಯ ತನಕ. ಜಾಯಲ್ ಚಾಪ್ಟರ್ 2 12 to 14. ಯೆಹೋವನು ಇಂತೆನ್ನುತ್ತಾನೆ, ಈಗಲಾದರೂ ನೀವು ಮನಪೂರ್ವಕವಾಗಿ ನನ್ನ ಕಡೆಗೆ ತಿರುಗಿಕೊಂಡು ಉಪವಾಸ ಮಾಡಿರಿ, ಅಲ್ಲಿರಿ, ಗೋಳಾಡಿರಿ. ನಿಮ್ಮ ಬಟ್ಟೆಗಳನ್ನೆಲ್ಲ ನಿಮ್ಮ ಹೃದಯಗಳನ್ನು ಅರಿದುಕೊಂಡು ನಿಮ್ಮ ದೇವರ ಯೆಹೋವನ ಕಡೆಗೆ ತಿರುಗಿಕೊಳ್ಳಿರಿ. ಆತನ ದಯೆಯು ಕನಿಕರು ದೀರ್ಘಶಾಂತಿಯು ಮಾಕ್ರೆಪುಲ್ಲನಾಗಿ ಮಾಡಬೇದ ಕೇಡಿಗೆ ಮನ ಮರುಗುತ್ತಾನೆ. ಇಲ್ಲಿ ಪುನಃ ಎಲ್ಲ ದೇವರ ಮಕ್ಕಳಿಗೆ ಉಪವಾಸ ಅಂದ್ರೇನು? ಬರೀ ಊಟ ಬಿಡು ಮಾತ್ರ ಅಲ್ಲ, ನಿಮ್ಮ ಹೃದಯಗಳನ್ನು ಅರಿದುಕೊಳ್ಳುವಂಥ ನೀವು ದೊಡ್ಡ ದೇವ, ನನ್ನ ಪರೀಕ್ಷೆ ದೇವ,
ನನ್ನ ಶೋಧಿಸು. ಈ ವಾಕ್ಯದ ಬಗ್ಗೆ ಮಾತನಾಡು ಪವಿತ್ರಾತ್ಮನೇ. ಎಲ್ಲಿಯಾದರೂ ನನಗೆ ಗುಪ್ತದ ಪಾಪ ಉಂಟು ದೇವಾ, ಎಲ್ಲಿ ಹಾಗೆ ನೀವು ಪಶ್ಚಾತ್ತಾಪಟ್ಟು ಬರುವಾಗ ಪವಿತ್ರಾತ್ಮನು ಉಪವಾಸದಲ್ಲಿರುವಾಗ ಅತಿ ಸ್ಪಷ್ಟವಾಗಿ ನಿಮ್ಮ ಕಿವಿಗಳು ತೆರೆಯಲ್ಪಡುತ್ತವೆ, ಆತ್ಮಿಗಳು ಮತ್ತು ದೇವರ ಮಾತು ವಾಕ್ಯ ಅತಿ ಸ್ಪಷ್ಟವಾಗಿ ನಿಮಗೆ ಪಶ್ಚಾತ್ತಾಪ ಬರ್ತದೆ. ನಿಮ್ಮ ಕಠಿಣ ಹೃದಯವು ಅದು ಮುರಿಯಲ್ಪಡ ಆವಾಗ ಪಶ್ಚಾತ್ತಾಪ ಪಡೋದರೆ ದೇವರಿಗೆ ನಿಮ್ಮ ಕಂಡು ಬಂದು ನಿಮಗೆ ಪಾಪ ನಿಮಿತ್ತವಾಗಿ ಬಂದ ಕಷ್ಟದ ಬಗ್ಗೆ ದೇವರು ಮನ ಮರುಗುತ್ತಾನೆ. ಪ್ರೇರೆ ನಂತರ 14 ವಾಕ್ಯದಲ್ಲಿ ಎಂತದೆ, ಆತ ಒಂದು ವೇಳೆ ಪಶ್ಚಾತ್ತಾಪಟ್ಟು ಹಿಂದಿರುಗಿ ನಿಮ್ಮ ದೇವನ ಧಾನ್ಯಪಾನ ನೈವೇದ್ಯ ಅನುಕೂಲವಾದ ಸೋರ ದಾಯ ಪಾಲಿಸಿ ಓದನು. ಹಾಗಾದರೆ ಪ್ರೇರೆ ಉಪವಾಸ ಪ್ರಾರ್ಥನೆ ಯಾಕೆ ಮಾಡಬೇಕೆಂದರೆ ಕೆಲವು ಪಾಪಗಳು ನಿಮಗೆ ಗೊತ್ತಿಲ್ಲದೆ ಮರೆಯಾಗಿರ್ತವೆ. ಅದೇ ಪಾಪಗಳ ಸಣ್ಣ ಸಣ್ಣ ಪಾಪಗಳೇ ನಿಮ್ಮ ಪ್ರಾರ್ಥನೆಗೆ ನಿಮ್ಮ ಅಡ್ಡಿ. ಅದಕ್ಕೆ ಈ 6 ಸಂಗತಿಗಳು ಮಾಡಿ ಅದ್ಭುತ ಆಗದಿದೆ ಏನೇ ಸಂಗತಿ ಮಾಡೋದು ಅತಿ ಅಗ್ಗದ ವಾರಕ್ಕೆ 1 ದಿನವಾದರೂ ಅಥವಾ ಅರ್ಜೆಂಟಾಗಿ ನಿಮ್ಗೆ ಅದ್ಭುತ ಆಗಬೇಕಾ 7 ದಿವಸವಾದರೂ 14 ದಿನವಾದರೂ 21 ದಿವಸವಾದರೂ ಅಥವಾ ಅಟ್ಲೀಸ್ಟ್ 40 ದಿವಸವಾದರೂ ಉಪವಾಸ ಮಾಡಿಕೊಂಡು ಕುಟುಂಬವಾಗಿ ವಾಕ್ಯದೊಟ್ಟಿಗೆ ಬನ್ನಿರಿ. ದೇವ ನನ್ನಲ್ಲಿ ಅದ್ಭುತ ಆಗಬೇಕು, ನನ್ನ ಕಷ್ಟ ಬಿಡಬೇಕು, ನನ್ನ ಕುಟುಂಬ ಬಂದ ರೋಗ ಗುಣ ಆಗಬೇಕು. ಹಾಗೆ ಬಂದು ವ್ಯಕ್ತಿಗೆ ಉಪವಾಸ ಮಾಡುವುದು ಕುಟುಂಬವಾಗಿ ಉಪವಾಸ ಮಾಡಿ ಆದಷ್ಟು ವಾಕ್ಯಗಳು ಓದಬೇಕು, ಧ್ಯಾನ ಮಾಡಬೇಕು, ಮತ್ತು ಸಭೆಯಲ್ಲಿ ಅಷ್ಟು ಉಪವಾಸ ಪಾಲುರಾಗಬೇಕು. ಹಾಗೆ ನಿರಂತರವಾಗಿ ಮಾಡುವಾಗ ನಿಮ್ಮ ಹೃದಯವನ್ನು ಪರೀಕ್ಷಿಸುವಾಗ ಡೆಫಿನೆಟ್ಲಿ ಪ್ರೇರೆ ದೇವರು ಅದ್ಭುತ ಮಾಡಿಯೇ ಮಾಡುತ್ತಾನೆ. ಯಾಕಂದರೆ ಜಕರಿಯನ ಪ್ರವಾದಿ ಪುಸ್ತಕದಲ್ಲಿ ನೋಡ್ತೇವೆ 8ನೇ ಅಧ್ಯಾಯದಲ್ಲಿ ಯಾವ ರೀತಿಯನ್ನು ದೇವರು ವಿತರಣೆ ಮಾಡ್ತಾರೆ. ಆ ಉಪವಾಸವು ನಿಮ್ಮ ಜೊತೆಲಿ ವಿಶೇಷ ಹಬ್ಬವನ್ನುಂಟು ಮಾಡ್ತೇವೆ ಎಂಬುದಾಗಿ ಜಕರಿಯ ಪ್ರವಾದಿ ಪುಸ್ತಕ 8ನೇ ಅಧ್ಯಾಯದಲ್ಲಿ ಪ್ರೇರೆ ಅಲ್ಲಿ ನೋಡ್ತೇವೆ. 18 ಮತ್ತು 19 ವಾಕ್ಯ. ಜಕರಿಯ ಪ್ರವಾದಿ ಪುಸ್ತಕ 8ನೇ ಅಧ್ಯಾಯದಲ್ಲಿ 18 ಮತ್ತು 19 ವಾಕ್ಯ. ಸೇನಾದ್ರಿ ಯೆಹೋವನು ಈ ಮಾತು ನನಗೆ ದಯಪಾಲಿಸಿದನು. ಸೇನಾದ್ರಿ ಯೆಹೋವನು ಇಂತಿರ್ತಾನೆ, 4 ತಿಂಗಳಿನ ಉಪವಾಸ, 5 ತಿಂಗಳಿನ ಉಪವಾಸ, 7 ತಿಂಗಳಿನ ಉಪವಾಸ, 10 ತಿಂಗಳಿನ ಉಪವಾಸ ಇವು ಯೆಹೂದ ವಂಶಕ್ಕೆ ವಿಶೇಷವಾದ ಹಬ್ಬಗಳಾಗಿ ಹರ್ಷ ಉಲ್ಲಾಸಗಳು ಉಂಟು ಮಾಡುವವು. 100% ಈ ಜಕರಿಯ ಪುಸ್ತಕದ ಅತಿ ಸ್ಪಷ್ಟವಾಗಿ 8ನೇ 16ನೇ ವಾಕ್ಯ ಮತ್ತು 15ನೇ ವಾಕ್ಯದಲ್ಲಿ ಈ ಉಪವಾಸ ಪ್ರಾರ್ಥನೆ ಮಾಡುವ ನಿಮ್ಮ ಪಾಪಕ್ಕೆ ಪಶ್ಚಾತ್ತಾಪಟ್ಟುಕೊಂಡು ವಿಧಾನ 100% ದೇವರು ನಿಮ್ಮ ವ್ಯಕ್ತಿಗಳ ಜೊತೆಯಲ್ಲಿ, ಕುಟುಂಬದಲ್ಲಿ, ಸಭೆಯಲ್ಲಿ, ಕೆಲಸದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ಶರೀರದಲ್ಲಿ ಅದ್ಭುತಗಳು ಮಾಡುತ್ತಾನೆ. ಅದು ಅದ್ಭುತ ಆಗಬೇಕಾದ್ರೆ 7 ಸಂಗತಿ ಬೇಕು. ಪುನಃ ಒಂದನೇ ಸಂಗತಿ ಅದೇ, ಮನಸ್ಸಿನಲ್ಲಿರುವ ಎಲ್ಲ ಮೂರ್ತಿಗಳನ್ನು ತೆಗೆದು ಹಾಕುವರಾಗಬೇಕು. 8ನೇ ಸಂಗತಿ, ಅತಿ ಹೆಚ್ಚಾಗಿ ಪ್ರಾರ್ಥನೆಗೆ ವಾಕ್ಯಕ್ಕೆ ದೇವರ ಹತ್ತಿರ ಬರಬೇಕು. 3ನೇದಾಗಿ ದೇವರ ಮೇಲೆ ನಂಬಿಕೆ ಇಡುವರಾಗಬೇಕು. 4ನೇದಾಗಿ ಗಂಡ ಹೆಂಡತಿ ಮಧ್ಯದಲ್ಲಿ ಸಭೆ ಐಕ್ಯತೆ ಕಾಪಾಡಿಕೊಳ್ಳಬೇಕು. 5ನೇದಾಗಿ ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕು. 6ನೇದಾಗಿ ದೇವರಿಗೆಲ್ಲ ಆಜ್ಞೆ ಇದೆ. 7ನೇದಾಗಿ ಉಪವಾಸ ಇದ್ದುಕೊಂಡು ಪ್ರಾರ್ಥನೆ. ಈ 7 ಸಂಗತಿ ಮಾಡುವಾಗ ದೇವರು 100% ಅದ್ಭುತ ಮಾಡುವವನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರವಾಗಲಿ. ಈ ನಿಮಗೆ ಉತ್ತಮವಾಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿರಿ. ನಾನು ನಿಮಗೆ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕ ತಂದೆ ದೇವರೇ, ಯೇಸು ನಾಮ ನಿನಗೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ಈ ಸಂದ ಮುಖಾಂತರವಾಗಿ ನೀನು ಅದ್ಭುತ ಸ್ವರೂಪನು ಎಂದು ನಿನ್ನ ಮಕ್ಕಳಿಗೆ ಹೇಳಿದ ಪ್ರಕಾರ ನಿನ್ನ ಪ್ರತಿಯೊಂದು ಮಕ್ಕಳು ಪ್ರತಿಯೊಬ್ಬರು ಅವರ ಜೀವಿತ ಅದ್ಭುತ ಹೊಂದಬೇಕಾದ್ರೆ ಈ 7 ಸಂಗತಿಯನ್ನು ಅವರು ತಮ್ಮ ಜೀವಿತದಲ್ಲಿ ಅನುಸರಿ ನಡೀಲಿಕ್ಕೆ ಕೃಪೆಯನ್ನು ದಯಪಾಲಿಸು. ಮತ್ತು ಪ್ರತಿಯೊಬ್ಬರ ಜೊತೆಯಲ್ಲಿ ಅದ್ಭುತಗಳು ಮಾಡಬೇಕು. ಆ ರೋಗಗಳನ್ನು ಗುಣ ಮಾಡಬೇಕು. ಅವರ ಕಷ್ಟದಿಂದ ಬಿಡಿಕೊಡಬೇಕು. ನಾನು ಬಿಡಿಕೊಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ನಾನು ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದ ಪ್ರತಿಯೊಬ್ಬ ಸಂಘದಲ್ಲಿ, ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.